प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ಮಾರ್ಚ್ ತಿಂಗಳ 15ನೇ ತಾರೀಕು. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಈಗ ಸಮಯ 1:01:15 ಇವತ್ತಿನ ಕಾರ್ಯಕ್ರಮ ನಮ್ಮ 2RRR ಕ್ಷೇತ್ರದ ಹಂಟ್ಲಿ ಸ್ಟುಡಿಯೋಯಿಂದ ನೇರ ಪ್ರಸಾರ ಆಗ್ತಾ ಇದೆ. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರು, ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಹಾಗೂ ಶ್ರೀ ಶಶಿಕಾಂತ್ ಅವರಿದ್ದಾರೆ. ನಮಸ್ಕಾರ. 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 ಇವತ್ತು ಹೋದ್ವಾರ ನಾವು ಮಾತಾಡ್ತಿದ್ವಿ, ವಿಶೇಷ ಕಾರ್ಯಕ್ರಮ ಹೋಮ್ ಅಕ್ರಾಸ್ ದ ಹೊರೈಸಾನ್ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು ಮಾರ್ಚ್ ತಿಂಗಳ 6ನೇ ತಾರೀಕು. ಇವತ್ತಿನ ಇಡೀ ಕಾರ್ಯಕ್ರಮ ಆ ಸೆಗ್ಮೆಂಟ್ಗೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಅಂಕಲ್, ನೀವು ಈ ಇದರಲ್ಲಿ ನಮ್ದು ಒಂದು ಕತೆ ಹಾಕಿದ್ದಾರೆ. ಹೌದು, ನಾನು ಎಲ್ಲರಿಗೂ ಅದೇ ಕೇಳ್ತಾ ಇದ್ದೆ, ನಿಮ್ಮ ಇನ್ಸ್ಪಿರೇಷನ್ ಏನು ಅಂತ. ನೀವು ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಮಾಡಿದ್ದೀರಾ ಇಷ್ಟು ಕತೆಗಳು ಬರೆದು. ಅದ್ರ ಬಗ್ಗೆನೂ ಮಾತಾಡೋಣ. ಖಂಡಿತ. ಈಗ ಕಾರ್ಯಕ್ರಮ ಶುರು ಮಾಡೋಣ. ಅನು ಶಿವರಾಮ್ ಅವರು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಅದನ್ನ ಇವಾಗ ಕೇಳೋಣ. ಹೋಮ್ ಅಕ್ರಾಸ್ ದ ಹೊರೈಸನ್ ಈಚೆಗೆ ಸಿಡ್ನಿಯಲ್ಲಿ ಬಿಡುಗಡೆಯಾದ ಒಂದು ಇಂಗ್ಲಿಷ್ ಸಣ್ಣ ಕತೆಗಳ ಸಂಕಲನ. ನಮಗೆ ಬಂದ ಹಲವಾರು ಕತೆಗಳಲ್ಲಿ 32 ಕತೆಗಳನ್ನು ಆಯ್ದು ಈ ಪುಸ್ತಕವನ್ನು ಒಂದು ಮಾಲೆಯಂತೆ ನೇಯ್ದು ಸಂಪಾದಿಸುವ ಜವಾಬ್ದಾರಿ ನನ್ನ ಪಾಲಿಗೆ ದೊರಕಿತು. ಇಲಾಸ ಅಂದರೆ ಇಂಡಿಯನ್ ಲಿಟ್ರರಿ ಅಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾದಿಂದ ಪ್ರಕಟವಾದ ಈ ಸಂಕಲನದಲ್ಲಿ ಭಾರತ ಹಾಗೂ ಶ್ರೀಲಂಕಾದಿಂದ 32 ಜನ ಲೇಖಕರು ಪಾಲ್ಗೊಂಡಿದ್ದಾರೆ. 17ರಿಂದ 79 ವರ್ಷದ ವಯೋಮಾನದ ಮಹಿಳೆಯರು, ಮಹನೀಯರು, 16 ವಿವಿಧ ಮಾತೃಭಾಷೆಯ ಹಿನ್ನೆಲೆಯಿಂದ ಬಂದಂತಹ ಲೇಖಕರು ಇದ್ದಾರೆ. ಆಸ್ಟ್ರೇಲಿಯಾಗೆ ವಲಸಿಗರ ಪ್ರಯಾಣದ ಒಂದು ಸ್ನ್ಯಾಪ್ಶಾಟ್, ಒಂದು ಚಿತ್ರಣ ಈ ಕೃತಿಯಲ್ಲಿದೆ. ಇದರಲ್ಲಿ 9 ಜನ ಕನ್ನಡದ ಲೇಖಕರು ಭಾಗವಹಿಸಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಅವರ ಅನುಭವ, ಅನಿಸಿಕೆಗಳನ್ನು ಅವರ ಮಾತಿನಲ್ಲಿಯೇ ಕೇಳೋಣ. ಆಥರ್ ಸಂಜನಾ ವಿಶಾಲ್, ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಥ್ಯಾಂಕ್ ಯು. ಹೋಮ್ ಅಕ್ರಾಸ್ ದ ಹಾರೈಸನ್ ಅಂತ ಒಂದು ಪುಸ್ತಕ ಮಾರ್ಚ್ 6ನೇ ತಾರೀಕು ಬಿಡುಗಡೆ ಆಯ್ತು. ಆಸ್ಟ್ರೇಲಿಯಾದ ಕನ್ನಡ ಸಮುದಾಯದಲ್ಲಿ 9 ಜನ ಆಥರ್ಸ್ ಇದ್ದಾರೆ. ಅದರಲ್ಲಿ ನೀನು ಯಂಗೆಸ್ಟ್ ಆಥರ್ ಅಟ್ 16 years. ಸೊ ಫಸ್ಟ್ಲಿ ನಿನಗೆ ಕಂಗ್ರಾಚುಲೇಷನ್ಸ್, ವೆಲ್ ಡನ್. ನಿನ್ನ ಮೊದಲನೇ ಪುಸ್ತಕ ಟೀನೇಜರ್ ಆಗಿ. ಸೊ ನಿನಗೆ ಇನ್ಸ್ಪಿರೇಷನ್ ಏನು? ಹೇಗಿದು ಬರೆಯಕ್ಕೆ ನೀನು ಯೋಚಿಸ್ದೆ? ಹೇಗೆ ಶುರು ಮಾಡಿದೆ? Well, since I was young, I'd always liked reading books, and I started writing for my younger sister. I would write like short stories with like pictures and stuff, and just like, morals and all that, you know. And then I started going into more like longer stories for my school and stuff, which has more like deeper themes than just the simple morals. So ivaga idu approach yavag madidru ninige ee pustaka bariyake? My mother really likes to read. Also, both my ajis, I always have seen them reading a lot of books, and I got inspiration from them. And yeah, they really influenced me and my passion for writing. Ee book alli ondu challenging aspect ಏನಂದ್ರೆ it needed to be under 3,000 words. Yes. So how did you manage that? I mean, I had a lot of ideas, and it was hard to first like cut them all down. But you've got to put in like what would be the most
interesting to the reader, and that what will tell the story, like short amount of words, and make sure it's interesting to work. ನಿನ್ನ ಫಸ್ಟ್ ಫ್ಯಾನ್ ನಿನ್ ತಂಗಿ, ಅವಳೇನಂತ ಪುಸ್ತಕ ಓದದ್ಲಾ ನಿಂದು? The Refuge. She read the book. She really liked it. She found very interesting. ಆಟೋಗ್ರಾಫ್ ಕೇಳಿದ್ಲಾ ನಿಂದು? Yes, she did, and a lot of other people also asked. ವಂಡರ್ಫುಲ್. ಆಮೇಲೆ ಸ್ಕೂಲಲ್ಲಿ ಏನಾಗ್ತಿದೆ? ಸೊ ಸ್ಕೂಲ್ಗೆ ಹೋದ್ರೆ ಆಥರ್ ಸಂಜನಾ ಅಂತ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರ ನಿಂಗೆ? I haven't told anyone really. ಇಲ್ಲ, I think you should actually speak to your headmaster or headmistress, whoever it is. Let them know that you've written a book. So what's a summary of this 3,000 word chapter that you've written, The Refuge? So it's about a woman who's like, she has an illness, and to escape from that, she goes into reading and books, and she imagines a library or like a bookstore, and that helps her kind of escape and forget about what her reality is, which is like that she's sick and she's going to pass away soon. So that's just her way of coping with it, and that's what that book goes through. It goes like back and forth between the imaginary bookstore and her in her hospital bed, and it kind of just shows her finally accepting that at the end, that she is her time's going to be up soon, and that she should just make them like think about what she's like enjoyed in life, and be happy that what she's achieved. ಈ ವರ್ಷ ಅಕ್ಟೋಬರ್ ನವೆಂಬರ್ ಅಲ್ಲಿ ನಿಂದೊಂದು ದೊಡ್ಡದೊಂದು ಎಪಿಕ್ ಬರೀತಾ ಇದೆಯಾ? How is the preparation for that? Yeah. I've been doing okay so far. It's a little scary, but I've been practicing. I'm hopefully in a good place, and hopefully I'll do well. We'll see. ನಿನ್ನ ಎಪಿಕ್ HSC ಗೆ all the very best. Good luck for your examinations. Thank you. ಅದಾದ್ಮೇಲೆ ಏನಿದೆ? What are your next plans as an author? I'm not really sure. I definitely want to continue writing and maybe even do like more like novels and like longer stories. And I would hope to publish something in the future, but we'll see how that goes. Yeah. ಬೆಂಗಳೂರಲ್ಲಿ ಈಗ ಅಜ್ಜಿ ತಾತ ಕೇಳ್ತಾ ಇರ್ತಾರೆ, ಫುಲ್ ಖುಷಿಯಾಗಿರ್ತಾರೆ. ಅವ್ರಿಗೆ ಏನಾದ್ರು ಮೆಸೇಜ್ ಇದೆಯಾ? ಸ್ಪೆಷಲ್ ಮೆಸೇಜ್? Well, ಅಜ್ಜಿ ತಾತ, I hope you really love my story. I put a lot of effort into it, and please come here so I can see you once again and I can show you more of my writing and all that. Wonderful. I would like to thank Anu Aji and the publishers for providing this amazing opportunity. Also my parents for all their encouragement, which I'll take forward. ಧನ್ಯವಾದಗಳು. ಆಥರ್ ಸಂಜನಾ ವಿಶಾಲ್, youngest author in Home Across the Horizon ಪುಸ್ತಕ. ನೀನು ಸಮಯ ಮಾಡ್ಕೊಂಡು HSC ಓದ್ತಾ ಇದೆಯಾ ಗೊತ್ತು. ಸೊ ನೀನು ಸಮಯ ಮಾಡ್ಕೊಂಡು ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಜೊತೆ ಮಾತಾಡೋದಕ್ಕೆ ಬಹಳನೇ ಧನ್ಯವಾದಗಳು. Thank you very much. ನಮಸ್ಕಾರ, ನನ್ನ ಹೆಸರು ಸವಿತಾ ಅಂತ. ನಾನು ಕ್ಯಾನ್ಬ್ರಲ್ಲಿ ಇದ್ದೀನಿ, ಆದರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಸಿಡ್ನಿಲಿ. ನಾನು ಈ ಆಂಥಾಲಜಿಗೆ ಒಂದು ಚಿಕ್ಕ ಕತೆ ಬರೆದಿದ್ದೀನಿ. ಕತೆ ಹೆಸರು ಸುಶೀಲಾ ಅಂತ. ಈ ಕತೆದ ಸಾರಾಂಶ ಏನಂದರೆ, ಕ್ಯಾನ್ಬ್ರಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ ರೋಡಲ್ಲಿ. ಪ್ಲಾಟ್ ಏನಂತೆ, ಅದು ಡೆಡ್ ಬಾಡಿ ಯಾರು, ಮರ್ಡರ್ ಯಾರು, ಮತ್ತು ಯಾಕೆ ಮರ್ಡರ್ ಆಯಿತು, ಅದೆಲ್ಲ ಕತೆಯಲ್ಲಿ ಇರುತ್ತೆ. ಕ್ಯಾನ್ಬ್ರಲ್ಲಿ ಸೆಟ್ ಮಾಡಿದ್ದೀನಿ. ಅದಕ್ಕೆ ಫಾರಿನ್ ಇಂಟರ್ಫಿಯರೆನ್ಸು ಮತ್ತು ಎಸ್ಪಿಯನಾಜಿ ಎಲ್ಲ ಬರುತ್ತೆ ಕತೆಯಲ್ಲಿ. ನನಗೆ ಚಿಕ್ಕ ವಯಸ್ಸಿಂದ ನಾನು ಕತೆ ಬರೀತಾ ಇದ್ದೆ, ಇಂಟ್ರೆಸ್ಟ್ ಇತ್ತು. ಇಮ್ಯಾಜಿನೇಷನ್ ತುಂಬ ವಿವಿಡ್ ಇತ್ತು. ನಾನು ಬೊಂಬೆ ಮೇಲೆ ತುಂಬ ಕತೆ ಬರೀತಾ ಇದ್ದೆ. ಒಂದು ಫ್ಯಾಂಟಸಿ ವರ್ಲ್ಡ್ ಎಲ್ಲ ಕ್ರಿಯೇಟ್ ಮಾಡಿದೆ ಬೊಂಬೆಗಳಿಗೆ. ಆದ್ಮೇಲೆ ಕತೆ ಬರೀತಾ ಇದ್ದೆ. ಆಮೇಲೆ ಯೂನಿವರ್ಸಿಟಿಲಿ ನಾನು ಇಂಟರ್ನ್ಯಾಷನಲ್ ರಿಲೇಷನ್ಸು, ಕೌಂಟರ್ ಟೆರರಿಸಮ್, ಲಾ ಎಲ್ಲ ಓದಿದೆ. ಅಲ್ಲಿಂದ ಇನ್ಸ್ಪಿರೇಷನ್ ಬಂತು ಈ ವಿಷಯಗಳ ಮೇಲೆ ಕತೆ ಬರೆಯೋದು. ಈ ಕತೆ, ನನ್ನ ಕತೆಗೆ 2 ಎಲಿಮೆಂಟ್ಸ್ ಇದೆ ನನಗೆ ತುಂಬ ರಿಲೇಟ್ ಆಗೋದು. ಫಸ್ಟ್, ನಾನು ತುಂಬ ನಾವೆಲ್ಸ್ ಎಲ್ಲ ಸ್ಟೋರೀಸ್ ಓದಿದ್ದೀನಿ ವೇರ್ ಇಂಡಿಯನ್ ಕ್ಯಾರೆಕ್ಟರ್ಸ್ ವೆಸ್ಟರ್ನ್ ಕಂಟ್ರಿಲಿ ಇರ್ತಾರೆ, ಆದರೆ ಕಲ್ಚರ್ ಕ್ಲಾಶ್ ಇರುತ್ತೆ. ಅದು ಅಪ್ಪ ಅಮ್ಮನ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ಮತ್ತು ಪೇರೆಂಟ್ಸ್ ಮಗುದ ಮನ್ಸು ಅರ್ಥ ಆಗಲ್ಲ, ಅದೆಲ್ಲ ಅದು ಖಂಡಿತ ಆಗತ್ತೆ. ಆದರೆ ನಂಗೆ ಆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನನ್ನ ಹುಟ್ಟು ಬೆಳೆದಿದ್ದೆಲ್ಲ ಆಸ್ಟ್ರೇಲಿಯಾಲೇ, ಆದರೆ ನಾನು ಯಾವತ್ತೂ ಆ ಥರ ಕಲ್ಚರ್ ಕ್ಲಾಶ್ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ನಾನು ಇಂಡಿಯನ್ ಕಲ್ಚರ್ಲಿ ಕಂಫರ್ಟಬಲ್ ಆಗಿರ್ತೀನಿ, ಎಲ್ಲ ಕಲ್ಚರ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀನಿ, ಮನೇಲಿ ಕನ್ನಡ ಮಾತಾಡ್ತೀನಿ. ಹಾಗೆ ಆಸ್ಟ್ರೇಲಿಯನ್ ಕಲ್ಚರಲ್ಲೂ ಹಾಗೆ ಕಂಫರ್ಟಬಲ್ ಆಗಿರ್ತೀನಿ. ಹೊರಗೆ ಹೋದರೆ ಇಂಡಿಯಾಗೆ ಹೋಗೋವಾಗ ನಾನು ಫಾರಿನ್ ದೇಶ ಥರ ಅನ್ಸಲ್ಲ, ನನಗೆ ನಂದೇ ಊರ ಥರ ಅನಿಸುತ್ತೆ.
ಹಾಗೆ ವಾಪಸ್ ಆಸ್ಟ್ರೇಲಿಯಾಗೆ ಲ್ಯಾಂಡ್ ಆಗೋವಾಗ ಇದು ನಂದೇ ಊರ್ ಥರ ಅನಿಸುತ್ತೆ. 2 ಕಲ್ಚರ್ಸ್ಗೂ ಚೆನ್ನಾಗಿ ಬ್ಲೆಂಡ್ ಆಗಿದೆ ನನಗೆ. ಈ ಕಥೆಯಿಂದ ಏನು ಇಷ್ಟ ಆಯಿತು ದಟ್ ಆ ಕಲ್ಚರ್ ಕ್ಲಾಶ್ ಯಾವಾಗಲೂ ಇರಬೇಕಾಗಿಲ್ಲ. ನನ್ನ ಕಥೆಲಿ ಮೇನ್ ಕ್ಯಾರೆಕ್ಟರ್ ಇಂಡಿಯನ್ನೇ. ಅವಳು ನವರಾತ್ರಿಗೆ ಹೋಗ್ತಾಳೆ, ಗರ್ಭ ಮಾಡ್ತಾಳೆ, ಇಂಡಿಯನ್ ಬಟ್ಟೆ ಹಾಕೋತಾಳೆ, ಬಟ್ ಅಟ್ ದ ಸೇಮ್ ಟೈಮ್ ಅವಳು ಆಸ್ಟ್ರೇಲಿಯನ್ ಗವರ್ಮೆಂಟ್ಗೆ ಕೆಲಸ ಮಾಡ್ತಾಳೆ, ಆಸ್ಟ್ರೇಲಿಯನ್ ಕಮ್ಯುನಿಟಿಗೆ ಪ್ರೊಟೆಕ್ಟ್ ಮಾಡ್ತಾಳೆ ಕೆಲಸದಲ್ಲಿ. 2 ಆಗುತ್ತೆ. ಒಂದು ಬಿಡಬೇಕಾಗಿಲ್ಲ, ಒಂದು ಕಲ್ಚರ್ ಬಿಡಬೇಕಾಗಿಲ್ಲ, ಇನ್ನೊಂದು ಇರೋಕ್ಕೆ ಅದೇ ತೋರ್ಸಕ್ಕೆ ಇಷ್ಟ ಆಯಿತು. ಇನ್ನೊಂದು ವಿಷಯ ಏನಂದ್ರೆ ದಟ್ ಆ ಅಮ್ಮಂದ ಪ್ರೀತಿ ಮಗುಗೆ ಎಷ್ಟಂತೆ ದಟ್ ಏನಾದ್ರೂ ಮಾಡ್ಬೋದು ಮಗು ಕಾಪಾಡಕ್ಕೆ. ಸೊ ಮೇನ್ ಕ್ಯಾರೆಕ್ಟರ್ ಸುಶೀಲಾ ಹೆಸರು ಅವಳದು. ತುಂಬಾ ಡೇಂಜರಸ್ ಕೆಲಸ. ಶಿ ಇಸ್ ಅನ್ ಇಂಟೆಲಿಜೆನ್ಸ್ ಏಜೆಂಟ್. ಸೊ ಪ್ರೊಫೆಷನಲ್ ಆಗಿರ್ಬೇಕು, ಏನು ಪ್ರಪಂಚದಲ್ಲಿ ಆಗೋದು ಏನೂ ಎಫೆಕ್ಟ್ ಆಗ್ಬಾರ್ದು ಕೆಲಸಕ್ಕೆ, ಅವ್ರದ್ದು ಕೆಲಸ ಆಗ್ಬೇಕು. ಆದ್ರೆ ಮಗಳ ಸೇಫ್ಟಿ ಥ್ರೆಟನ್ ಆಗಿದ ತಕ್ಷಣ ಅದು ಎಲ್ಲ ಹೊಟ್ಟೋಗುತ್ತೆ ಅವಳಿಗೆ. ಅವಳ ಸೇಫ್ಟಿ ಒಂದೇ, ಎಲ್ಲ ಬಿಟ್ಬಿಡ್ಬೋದು ಮಗು ಕಾಪಾಡಕ್ಕೆ. ಏನು ಕಣ್ಮುಂದೆ ಏನು ಬರಲ್ಲ, ಎಲ್ಲ ಕಾಂಪ್ರಮೈಸ್ ಆಗ್ಬೋದು. ಎಲ್ಲ ಕಾಂಪ್ರಮೈಸ್ ಆಗ್ಬೋದು, ಆದ್ರೆ ಮಗು ಏನು ಆಗ್ಬಾರ್ದು. ಅದು ಇನ್ನೊಂದು ಎಲಿಮೆಂಟ್ ಕಥೆಯಲ್ಲಿ. ಆಮೇಲೆ ರೈಟರ್ಸ್ಗೆ ಎನ್ಕರೇಜ್ ಮಾಡೋದು ಏನ್ ಹೇಳ್ತೀನಿ, ನಾನು ಎಲ್ಲರಿಗೂ ಎನ್ಕರೇಜ್ ಮಾಡ್ತೀನಿ ರೈಟ್ ಮಾಡಿ ಅಂತ. ಏನಾದ್ರೂ ಇರ್ಬೋದು ಟಾಪಿಕ್, ಕತೆ, ಎಸ್ಸೆ, ಆರ್ಟಿಕಲ್ಸ್, ಏನಾದ್ರೂ ಸಬ್ಜೆಕ್ಟ್ ಮ್ಯಾಟರ್ ಇರ್ಬೋದು. ಅದು ಬರೆಯೋದ್ರಿಂದ ಫೀಲಿಂಗ್ಸ್ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಒಪಿನಿಯನ್ಸ್ ಹಾಕಿದ್ರೆ ಸೊಸೈಟಿಗೆ ಒಳ್ಳೆ ಇನ್ಫ್ಲೂಯೆನ್ಸೂ ಇರ್ಬೋದು. ಅದಕ್ಕೆ ಹೇಳ್ತೀನಿ ಎಲ್ಲರೂ, ಐ ಎನ್ಕರೇಜ್ ಎವ್ರಿ ಒನ್ ಟು ರೈಟ್. ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ಅನು ಆಂಟಿಗೆ, ಅನು ಶಿವರಾಮ್ ಅವರು. ಅವರೇ ಈ ಅವಕಾಶ ಕೊಟ್ಟಿರೋದು ಕತೆ ಬರೆಯಕ್ಕೆ. ಇದರಿಂದ ಇನ್ನ ಮೋಟಿವೇಶನ್ ಬಂದಿದೆ ಇನ್ನ ಬರೆಯಕ್ಕೆ ನಂಗೆ. ಸೊ ತುಂಬಾ ಥ್ಯಾಂಕ್ಸ್. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesworth. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Here's an opportunity to get inspired and implement sustainable practices at your own pace and within your home. Hunters Hill Council has partnered with Good for the Hood to offer residents free access to a series of sustainable living workshops as part of the At Home program. It provides residents with the chance to participate in free webinars, access valuable information and resources, and engage in live Q&A sessions with sustainability experts. Go to goodforthehood.com.au/huntershill. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಈಗ ಹೋಮ್ ಅಕ್ರಾಸ್ ದ ಹೊರೈಜಾನ್ ಪುಸ್ತಕದ ವಿಶೇಷ ಕಾರ್ಯಕ್ರಮ ಮುಂದುವರ್ಸೋಣ. ನಮಸ್ಕಾರ, ನನ್ನ ಹೆಸರು ವಿನತೆ ಶರ್ಮಾ ಅಂತ. ನಾನು ಬ್ರಿಸ್ಬೇನ್ ನಗರದ ವಾಸಿ. ನಾನು ಬರೆದಿರುವಂತಹ ಕತೆ ಹೆಸರು ಕೇಯೋಸ್ ಆಫ್ ದಿ ಬ್ರಾ. ಬ್ರಾ ಅಂದ್ರೆ ನಾವು ಹೆಂಗಸರು ಹಾಕೊಳ್ತೀವಲ್ಲ, ಆ ಒಂದು ಬ್ರಾ, ಅದರ ಎಳೆಯನ್ನ ಹಿಡ್ಕೊಂಡು ನಾನು ಒಂದು ಕತೆ ಬರೆದೆ. ಈ ಕತೆ ಬರೆಯೋದಕ್ಕೆ ನನಗೆ ಸಿಕ್ಕಂತಹ ಇನ್ಸ್ಪಿರೇಷನ್ ಏನು ಅಂತ ಹೇಳಿದ್ರೆ, ನಾನು ಬ್ರಾ ತಗೊಳಕ್ಕೆ ಹೋದಂತಹ ಒಂದು ಅಂಗಡಿನಲ್ಲಿ ನಾನು ಬರೆದಂತಹ ಕಥೆಯ ಒಂದು ಸನ್ನಿವೇಶವನ್ನ ನೋಡಿದೆ. ಅಂದ್ರೆ ಆ ಸನ್ನಿವೇಶದಲ್ಲಿ ಬ್ರಾ ಸೇಲ್ ಮಾಡ್ತಾ ಇರುವಂತಹ ಸೇಲ್ಸ್ ಹುಡುಗಿ ಇದ್ಲು.
ಮತ್ತು ಬ್ರಾ ಕೊಳ್ಳೋದಕ್ಕೆ ಬಂದಿರುವಂತಹ ಹೆಂಡತಿ ಇದ್ಲು. ಹೆಂಡತಿಯ ಪಕ್ಕ ಆಚೆ ಈಚೆ ನಿಂತಿರುವಂತಹ ಗಂಡ ತನ್ನ ಕೈಯಲ್ಲಿ ಬ್ರಾ ಹಿಡ್ಕೊಂಡು ನಿಂತಿದ್ದ, ಅದನ್ನು ನೋಡಿದೆ. ಮತ್ತು ಅಂಗಡಿಯ ಮಾಲೀಕ, ಅವನ ಮುಖದಲ್ಲಿ ಉಂಟಾಗಿರುವಂತಹ ಭಾವನೆಗಳು ಮತ್ತು ಬದಲಾಗ್ತಾ ಇರುವಂತಹ ಭಾವನೆಗಳು ಮತ್ತು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಂತಹ ಆ ಇಬ್ಬರು ಮಕ್ಕಳು, ಆ ಗಂಡ ಹೆಂಡತಿಯ ಮಕ್ಕಳು, ಇದನ್ನೆಲ್ಲ ನಾನು ನೋಡಿದೆ ಕೆಲವೇ ನಿಮಿಷಗಳಲ್ಲಿ ಅಷ್ಟೇನೆ. ಆವಾಗ ಅನ್ನಿಸ್ತು, ಇದು ಈ ಒಂದು ಸನ್ನಿವೇಶ ಲಿಂಗ ಸೂಕ್ಷ್ಮತೆ, ಲಿಂಗ ಸಮಾನತೆಯ ಬಗ್ಗೆ ಒಂದು ಚೆನ್ನಾಗಿರುವಂತಹ ಒಂದು ಕಥೆ ಆಗತ್ತೆ ಅಂತ ಅನ್ಸಿತ್ತು ನನಗೆ. ಇದು ಯಾವ್ದೋ ಕಾಲದಲ್ಲಿ ನಡೆದಿರುವಂತದ್ದು. ಈಗ 2 ವರ್ಷದ ಹಿಂದೆ ಈ ಕತೆ ಬರೆಯುವಂತಹ ಒಂದು ಅವಕಾಶ ಸಿಕ್ಕಿದಾಗ ನಾನು ಹಿಂದೆ ಮುಂದೆ ನೋಡಿದೆ. ಆ ಎಳೆಯನ್ನೇ ಹಿಡ್ಕೊಂಡು ಲಿಂಗ ಸಮಾನತೆ, ಲಿಂಗ ಸೂಕ್ಷ್ಮತೆಯ ಬಗ್ಗೆ ಬರ್ದೆ. ಆದ್ರೆ ಅದನ್ನ ನೇರವಾಗಿ ನಾನು ಹೇಳಲಿಲ್ಲ. ನಾನು ನೇರವಾಗಿ, ಪರೋಕ್ಷವಾಗಿ ಮತ್ತು ಬಹಳ ಸೂಕ್ಷ್ಮವಾಗಿ ಹೇಳಿದ್ದೇನು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮತ್ತು ಗಂಡು ಹೆಣ್ಣು ಇವರುಗಳ ಇರುವಂತಹ ಒಂದು ಸಂಬಂಧ ಇದೆಯಲ್ಲ, ಅದರ ಸೂಕ್ಷ್ಮತೆಗಳು. ಆ ಸೂಕ್ಷ್ಮತೆಗಳು ಹೇಗೆ ಅಂದ್ರೆ, ನಮ್ಮ ಸಮಾಜದಲ್ಲಿ ಗಂಡು ಅನ್ನುವ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಮೇಲ್ಮೆ ಇರುತ್ತೆ. ಅಂದ್ರೆ ಹೆಚ್ಚಿನ ಮಟ್ಟಿನ ಸ್ಥಾನಮಾನ ಇದೆ. ಅವನಿಗೆ ತಾನೇ ತೋರಿಸುವಂತ ಒಂದು ದರ್ಪ ಇದೆ, ಅಹಂಭಾವ ಇದೆ. ಹೆಣ್ಣಿಗೂ ಮಿಗಿಲಾಗಿ ನಾನು ಶ್ರೇಷ್ಠ, ಹೆಣ್ಣಿನ ಮೇಲೆ ತನಗಿರುವಂತಹ ಸ್ಥಾನಮಾನದಿಂದ ತಾನು ಶ್ರೇಷ್ಠ ಅಂತ ಬಹಳಷ್ಟು ಸಮಾಜಗಳಲ್ಲಿ ಈ ಗಂಡು ಮತ್ತು ಗಂಡಸು ಅನ್ನಿಸ್ಕೊಂಡಿರುವಂತಹ ವ್ಯಕ್ತಿ ಮೇಲ್ಮೈ ಸಾಧಿಸತ್ತೆ. ಆವಾಗ ಹೆಣ್ಣಿನ ಸ್ಥಾನಮಾನ ಕೆಳಗಾಗತ್ತೆ. ಆವಾಗ ಏನಾಗತ್ತೆ, ಹೆಣ್ಣು ತನಗೆ ತಾನೇ ಕೆಲವು ಮಿತಿಗಳನ್ನ ಒಡ್ಕೊಳ್ತಾಳೆ, ಮತ್ತು ಆ ಮಿತಿಗಳನ್ನ ಹೋಗ್ತಾ ಹೋಗ್ತಾ ಕುಗ್ಗಿಸ್ಕೊಂಡ್ಬಿಡ್ತಾಳೆ. ಅಂದ್ರೆ ತಾಯಿಯಾಗಿ ತಾನು, ಹೆಂಡತಿಯಾಗಿ ತಾನು, ಮಗಳಾಗಿ ತಾನು, ಸೋದರಿಯಾಗಿ ತಾನು ತನ್ನ ಮಿತಿಗಳನ್ನ ಕುಗ್ಗಿಸ್ಕೊಳ್ತಾಳೆ. ಇದು ಬಹಳಷ್ಟು ಸಮಾಜಗಳಲ್ಲಿ ನಡೆಯುವಂಥದ್ದು. ಭಾರತದಲ್ಲೇ ಆಗ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲೇ ಆಗ್ಲಿ ಇದು ನಡೆಯುತ್ತೆ. ಅವಾಗೇನಾಗತ್ತೆ, ಸಂಬಂಧಗಳಲ್ಲಿ ಇರುವಂತಹ ಸೂಕ್ಷ್ಮತೆಗಳನ್ನ ನಾವು ಅವಲೋಕನ ಮಾಡ್ತಾ, ಅರ್ಥ ಮಾಡ್ಕೊಳ್ತಾ, ಅವುಗಳ ಬಗ್ಗೆ ಪ್ರಶ್ನೆಗಳನ್ನ ಒಡ್ಕೊಳ್ತಾ ನಾವು ಏನು ಮಾಡಬಹುದು, ಲಿಂಗ ಸೂಕ್ಷ್ಮತೆಯನ್ನ ಹೆಚ್ಚಿಸ್ಬೋದಾ ಮತ್ತು ಲಿಂಗ ಸಮಾನತೆಯನ್ನ ನಾವು ಇನ್ನಷ್ಟು ಚೆನ್ನಾಗಿ ಪ್ರೋಗ್ರೆಸಿವ್ ಆಗಿ ಸುಧಾರಣಾ ಪೂರ್ವಕ ಮನೋಭಾವದಿಂದ ಅರ್ಥ ಮಾಡ್ಕೊಳ್ಬೋದಾ ಅಂತ ನಮಗೆ ನಾವು ಪ್ರಶ್ನೆಗಳನ್ನ ಒಡ್ಕೊಳ್ತಾ ಒಂದಷ್ಟು ನಾವು ಬೆಳೆಸ್ಕೊಳ್ಬೋದು ನಮ್ಮನ್ನ. ಅಂದ್ರೆ ನಮ್ಮ ಬ್ರಾಡ್ ಮೈಂಡೆಡ್ನೆಸ್, ಓಪನ್ ಮೈಂಡೆಡ್ನೆಸ್ ಇದನ್ನೆಲ್ಲ ಬೆಳೆಸ್ಕೊಂಡು ನಾವು ಸಾಮಾಜಿಕ ಸುಧಾರಣೆಯತ್ತ ಮತ್ತಷ್ಟು ಹೆಜ್ಜೆ ಹಾಕ್ಬೋದು. ಆವಾಗೇನಾಗತ್ತೆ, ಈ ಕಥೆಯ ಮೂಲಕ ಒಂದು ಆ ಲಿಂಗ ಸೂಕ್ಷ್ಮತೆ ಮತ್ತು ಲಿಂಗ ಸಮಾನತೆಯ ಬಗ್ಗೆ ಒಂದಷ್ಟು ಕೆಲಸ ಮಾಡಿದ ಹಾಗೆ ಆಗತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಕಥೆಯಲ್ಲಿ ಬರುವಂತಹ ಶ್ರೀಲಕ್ಷ್ಮಿ ಮತ್ತು ಅವಳ ಗಂಡ ಇಬ್ರು ಬಹಳಷ್ಟು ವಿದ್ಯಾರ್ಹತೆ ಇರುವಂತಹವರು ಮತ್ತು ಅಪ್ಪರ್ ಕ್ಲಾಸ್, ಅಂದ್ರೆ ಸಮಾಜದಲ್ಲಿ ಮೇಲ್ವರ್ಗದಲ್ಲಿ ಇರುವಂತಹ ವ್ಯಕ್ತಿಗಳು, ಬಹಳ ಅನುಕೂಲಸ್ಥರು. ಅದರಲ್ಲೂ ಕೂಡ ಅವಳು ಸಾಕಷ್ಟು ಸಂದರ್ಭಗಳಲ್ಲಿ ತನಗೆ ತಾನೇ ಮಿತಿಗಳನ್ನ ಒಟ್ಕೊಂಡು ಚೌಕಟ್ಟಲ್ಲಿ ವಾಸ ಮಾಡಕ್ಕೆ ಸಮಾಜ ಪ್ರೇರೇಪಿಸತ್ತೆ. ಅಂದ್ರೆ ಹೆಂಡತಿ ಆದ್ಲು, ತಾಯಿ ಆದ್ಲು ಅಂತ ಹೇಳಿ ಅವಳು ತನಗೆ ತಾನೇ ಚೌಕಟ್ಟುಗಳನ್ನ ನಿರ್ಮಿಸ್ಕೊಳ್ತಾಳೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಅವಳ ಗಂಡ ಬೆಳೀತಾ ಹೋಗ್ತಾನೆ, ಚೌಕಟ್ಟುಗಳನ್ನ ಮೀರಿ ಹೊರಟೋಗ್ತಾನೆ. ತಾನು ಗಂಡ ಆಗಿದ್ದು ಕೂಡ ಗಂಡಸು ಅನ್ನುವ ಒಂದು ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರೇರೇಪಣೆ ಅವನನ್ನ ವೈವಾಹಿಕ ಸಂಬಂಧದಿಂದ ಆಚೆ ಹೋಗುವಂತಹ ಒಂದು ಅವಕಾಶವನ್ನ ಕೊಟ್ಬಿಡತ್ತೆ. ಅವಾಗೇನಾಗತ್ತೆ, ಅವನು ತಾನು ಗಂಡಸು ಅನ್ನುವಂತಹ ದರ್ಪವನ್ನ ಉಪಯೋಗಿಸ್ಕೊಂಡು ಬೇರೆ ಹೆಣ್ಣುಗಳನ್ನ ಶೋಷಿಸ್ತಾನೆ. ಆ ಶೋಷಣೆಗೆ ಬಲಿಯಾಗುವಂತಹ ವ್ಯಕ್ತಿಗಳು ಯಾರು ಅಂದ್ರೆ ಹೆಣ್ಣು. ಅದರಲ್ಲೂ ಕೂಡ ಕೆಳವರ್ಗದ ಈ ಸೇಲ್ಸ್ ಗರ್ ಇದ್ದಾಳಲ್ಲ, ಅವಳಂತಹ ಅಮಾಯಕ ಹೆಣ್ಣುಗಳು ಮತ್ತು ಅವಕಾಶ ವಂಚಿತ ಹೆಣ್ಣು ಮಕ್ಕಳು, ಅಂತಹ ಹೆಣ್ಣು ಮಕ್ಕಳನ್ನ ಮತ್ತಷ್ಟು ಶೋಷಣೆಗೆ ಒಳಪಡಿಸುವಂತಹ ಆ ಅಂಗಡಿಯ ಮಾಲೀಕ. ಇದೆಲ್ಲಾನು ನೋಡಿ
ಸಾಮಾಜಿಕ ವ್ಯವಸ್ಥೆಗಳು. ಈ ವ್ಯವಸ್ಥೆಗಳಿಂದ ಹೆಣ್ಣು ಮತ್ತು ಹೆಣ್ಣಿನ ಸ್ಥಾನಮಾನ ಮತ್ತು ಗಂಡ ಹೆಂಡತಿಯ ನಡುವೆ ಇರುವಂತಹ ಬಹಳ ಸೂಕ್ಷ್ಮ ವೈವಾಹಿಕ ಸಂಬಂಧಗಳಲ್ಲಿ ಉಂಟಾಗುವಂತಹ ಬಿರುಕುಗಳು, ಅಲ್ಲೋಲ ಕಲ್ಲೋಲ ಮಾಡುವಂತಹ ಮಾನಸಿಕ ಸ್ಥಿತಿಗಳು, ತಲ್ಲಣಗಳು, ಆತಂಕಗಳು, ಇವುಗಳನ್ನೆಲ್ಲನೂ ನಿಧಾನವಾಗಿ ಬಹಳ ಸೂಕ್ಷ್ಮವಾಗಿ ಈ ಕತೆ ಹೇಳತ್ತೆ. ಹಾಗಾಗಿ ಆ ಕತೆ ಬರೆಯುವಾಗ ನನಗೆ ಅನ್ಸಿದ್ದು, ಬಹುಶಃ ಎಷ್ಟೋ ಹೆಣ್ಣುಗಳು, ನಾವೆಲ್ಲ ಹೆಂಗಸರು ಶ್ರೀಲಕ್ಷ್ಮಿಯ ಪಾತ್ರದಲ್ಲಿ ಆಗಬಹುದು, ಅಥವಾ ನಾವು ನೋಡಿರುವಂತಹ ಸುತ್ತಮುತ್ತ ನೋಡಿರುವಂತಹ ಹೆಣ್ಣುಗಳಲ್ಲಿ ಆ ಸೇಲ್ಸ್ ಗರ್ಲ್ ಇದ್ದಾಳಲ್ಲ, ಅಂತಹ ಹೆಣ್ಣುಗಳನ್ನು ಕೂಡ ನೋಡ್ತಾ ಇರಬಹುದು ಅನ್ನಿಸ್ತು. ಹಾಗಾಗಿ ಈ ಕಥೆಯ ಸಾರಾಂಶ ಗಂಡ ಹೆಂಡತಿಯ ವೈವಾಹಿಕ ಸಂಬಂಧದಲ್ಲಿ ಇರುವಂತಹ ಸೂಕ್ಷ್ಮತೆಗಳು ಮತ್ತು ಲಿಂಗ ಆಧಾರಿತ ಶೋಷಣೆ, ಲಿಂಗ ಸೂಕ್ಷ್ಮತೆ, ಲಿಂಗ ಸಮಾನತೆ, ಹೆಣ್ಣಿನ ಸ್ಥಾನಮಾನವನ್ನ ಹೆಚ್ಚಿಸುವಂತಹ ಒಂದು ಪ್ರಯತ್ನ, ಇದೆಲ್ಲಾನು ಕೂಡ್ಕೊಂಡಿದೆ. ಮತ್ತಷ್ಟು ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಈ ತರಹದ ಕತೆ ಬರ್ದಿದ್ದು ಇಂಗ್ಲಿಷ್ನಲ್ಲಿ ಇದೇ ಮೊದಲ ಬಾರಿ ಅನ್ನಿಸ್ಬೋದು, ಅಥವಾ 2ನೇ ಬಾರಿನೋ ಏನೋ ಅನ್ಸುತ್ತೆ. ಬರಿತಾ ನನಗೆ ನಾವು ಬರೆಯೋ ವಿಷಯಗಳು ಎಷ್ಟೊಂದಿದೆ ಅನ್ನಿಸ್ತು. ಹೀಗಾಗಿ ಬೇರೆ ಹೊಸಬರನ್ನ ಕೂಡ ನಾನು ಬಹಳ ಅವರಿಗೆ ಉತ್ತೇಜನ ಕೊಡ್ತೀನಿ. ಖಂಡಿತವಾಗ್ಲೂ ಎಲ್ರೂ ಬರೀಬಹುದು, ಎಲ್ರ ಹತ್ರನೂ ಸಾಮಗ್ರಿ ಇದೆ, ಬರೆಯುವಂತಹ ಸಾಮಗ್ರಿ ಬಹಳಷ್ಟು ಇದೆ. ಗಂಡಸೇ ಆಗ್ಬೋದು, ಹೆಂಗಸೇ ಆಗ್ಬೋದು, ಅಥವಾ ಬೇರೆ ಯಾವುದೇ ಲಿಂಗ ಸ್ಥಾನಮಾನವನ್ನ, ಒಂದು ಅಸ್ಮಿತೆಯನ್ನು ಹೊಂದಿರುವ ಯಾರೇ ಆಗಬಹುದು. ಒಂದು ಒಳಪ್ರಜ್ಞೆ ಇದೆಯಲ್ಲ ನಮ್ಮಲ್ಲಿ, ನಾವು ಸೂಕ್ಷ್ಮತೆಯನ್ನ ಬೆಳೆಸ್ಕೊಳ್ತಾ ಹೋದಾಗ ಆ ಒಳಪ್ರಜ್ಞೆ ಇದೆಯಲ್ಲ, ಆ ಒಳಪ್ರಜ್ಞೆಯನ್ನ ನಾವು ಮಾತಾಡಿಸ್ಬೋದು. ಈ ತರ ಎಲ್ಲ ಆಗ್ತಿದೆ ಅಂತ ಹೇಳಿ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಮ್ಮಲ್ಲಿ ಎಷ್ಟೋ ಕಥೆಗಳು ಹುಟ್ಟತ್ವೆ. ಅದು ಇದ್ದಕ್ಕಿದ್ದಾಗಿ ಹುಟ್ಬಿಡೋದಲ್ಲ. ಕಥೆಗಳೆಲ್ಲಾನು ನಾವಿರುವಂತಹ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತ ಇರುವಂತಹ ಸಾಮಾಜಿಕ ಸಂದರ್ಭಗಳಲ್ಲಿ ಆ ಕಥೆಗಳು ಕೂತಿವೆ. ಹಾಗಾಗಿ ದಯವಿಟ್ಟು ಯಾರೇ ಬೇಕಾದ್ರೂ ಕತೆ ಬರೀಬಹುದು, ಬರಿಬೇಕು ಅಂತ ನನ್ನ ಒಂದು ಭಾವನೆ. ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ವಿನತೆ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ನಮಸ್ಕಾರ. ನಾನು ಈ ಕತೆ ಬರೆಯಕ್ಕೆ ಇನ್ಸ್ಪಿರೇಷನ್ ಅಂದ್ರೆ ನಮ್ಮಪ್ಪ, ಮೇನ್ಲಿ ನಮ್ಮಪ್ಪ. ಅವರು ಹಿ ವಾಸ್ ಅ ವೆರಿ ವೆಲ್ ನೋನ್ ಕೊಂಕಣಿ ಮತ್ತೆ ಕನ್ನಡದಲ್ಲಿ ಡ್ರಾಮಾಸ್ ಬರೀತಾ ಇದ್ರು, ಕಥೆಗಳು ಬರೀತಾ ಇದ್ರು. ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ಹಿ ವಾಸ್ ಅ ಪ್ಲೇ ರೈಟ್. ಆಮೇಲೆ ಅವರು ಹಿ ವಾಸ್ ಮ್ಯೂಸಿಷಿಯನ್. ಅವ್ರು ತುಂಬಾ ಹಾಡು ಬರ್ದಿದ್ದಾರೆ, ಪೋಯಿಟ್ರಿ ಬರ್ದಿದ್ದಾರೆ. ನಾನು ಚಿಕ್ಕವಳಾಗಿದ್ದಾಗಿಂದ ನಾನು ಪೋಯಿಟ್ರಿ ತುಂಬಾ ಬರಿತಾ ಇದ್ದೆ. ಆದ್ರೆ ಈಗೇನು ರಿಟೈರ್ಮೆಂಟ್ ಆದ್ಮೇಲೆ ಐ ಕೀಪ್ ರೈಟಿಂಗ್ ಮೈ ಥಾಟ್ಸ್ ಡೌನ್. ನಾನು ಅನ್ಕೊಂಡೆ ಏನಾದ್ರೂ ಒಂದು ಬರಿಬೇಕು, ಸ್ವಲ್ಪ ಆದ್ರೂ ಟು ಮೇಕ್ ಮೈ ಫಾದರ್ ಪ್ರೌಡ್. ಹಾಗಾಗಿ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಐ ಗಾಟ್ ಲಾಟ್ ಆಫ್ ಎನ್ಕರೇಜ್ಮೆಂಟ್ ಫ್ರಮ್ ಅನು. ಅವ್ರು ಹೇಳಿದ್ರು, ಒಂಚೂರು ಮಾಡ್ತಾ ಇದ್ದೀವಿ ಬುಕ್ಕು, ನೀನ್ ಬರಿಬೇಕಾದ್ರೆ ಬರಿ ಅಂತ. ಐ ರಿಯಲಿ ಹ್ಯಾಡ್ ನೋ ಟೈಮ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಆದ್ರೂ ಅವ್ರ ಎನ್ಕರೇಜ್ಮೆಂಟ್ ಇಂದ ನಾನು ಅಂದ್ರೆ ಪರವಾಗಿಲ್ಲ, ಅವ್ರು ಹೇಳಿದ್ರು 1-2 ದಿನ ಇದ್ರು ಪರವಾಗಿಲ್ಲ, ಕೂತ್ಕೊಂಡ್ ಬರಿ ಅಂತ. ಅವ್ರು ಸುಮಾರವಾಗಿ ನಂಗೆ ಹೆಲ್ಪ್ ಮಾಡಿದ್ರು. ನನ್ನ ಕತೆಗಳೆಲ್ಲ ಓದಿ ಎಡಿಟ್ ಮಾಡಿದ್ರು.
So I'm very, very thankful to Anu. Plus, I always wanted to write. Avaga my husband, ಈಗ ಇಲ್ಲ ಅವರು ಮಳವಳ್ಳಿ ರಾಮ್ ಪ್ರಕಾಶ್ ಅವ್ರು ತುಂಬ he had a lot of faith in me, and he always encouraged. He said, you must sit down and write. ಬರಿಬೇಕು, because you are a good orator, you think well, and you have a knack of explaining, communicating. And ನಾನು ಬರೆದ್ರೆ ಏನಾದ್ರು ಬರ್ದು ಕೊಟ್ರೆ ತುಂಬ ಡಿಸ್ಕ್ರಿಪ್ಟಿವ್ ಆಗಿರ್ತಾ ಇತ್ತು. ಸೊ ಹೀಸ್ ಟು ಸೇ, ನೀನು ಯಾವಾಗಾದ್ರು ಕೂತ್ಕೊಂಡು ಬರಿಬೇಕಮ್ಮ ಅಂತ. ಈಗ ಹೀಸ್ ನೋ ಮೋರ್, ಬಟ್ taking inspiration from him as well, I thought I should start writing. ನಾನು ಸಣ್ಣ ಪುಟ್ಟ ಏನೋ ಬರ್ಕೊಂಡು ನಾನು ಫೋನಲ್ಲಿ ಇಟ್ಕೋತಾ ಇದ್ದೆ. ಅದರಲ್ಲಿಂದ ಒಂಚೂರು ಇನ್ಸ್ಪಿರೇಷನ್ ತಗೊಂಡು ನಮ್ಮ ನೇಬರ್ಸು ಆಕ್ಚುಲಿ ತುಂಬಾ ಒಳ್ಳೆಯವರು, ಅವ್ರ ಬಗ್ಗೆ ಬರೆಯೋಣ ಅಂತ ಬರ್ದೆ. ಅದು ಆಸ್ಟ್ರೇಲಿಯನ್ ವೇ ಆಫ್ ಲೈಫ್ ಅಂತ ಹೇಳ್ತಾರಲ್ಲ, ಅದು ನಾನು ನನ್ನ ನೇಬರ್ಸ್ ನೋಡಿ ಕಲ್ತ್ಕೊಂಡೆ. 80 years ಆದ್ರೂ ಅವ್ರ ಗಾರ್ಡನ್ ನಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇರ್ತಾರೆ. ನನ್ನ ಗಾರ್ಡನ್ ನೋಡಿ ಯಾವಾಗ್ಲೂ ನಗ್ತಾ ಇರ್ತಾರೆ, ಏನಪ್ಪ ಇದು ಹಿಂಗಿಟ್ಕೊಂಡಿದ್ಯಾ ನಿನ್ ಗಾರ್ಡನ್ ಅಂತ. ಚೆನ್ನಾಗಿ ಇಟ್ಕೊಂಡಿದೀನಿ ನನ್ನ ಪ್ರಮಾಣ, ಆದ್ರೆ ಅವ್ರದ್ ಗಾರ್ಡನ್ ನೋಡಿ, ಅವ್ರದ್ ಹಾರ್ಡ್ ವರ್ಕ್ ನೋಡ್ಬಿಟ್ಟು ನಂಗೆ ಸ್ವಲ್ಪ ಇನ್ಸ್ಪಿರೇಷನ್ ಸಿಕ್ತು ಅವ್ರ ಬಗ್ಗೆ ಬರೆಯೋಣ ಅಂತ. ಬರೀ ಇನ್ಸ್ಪಿರೇಷನ್ ನಾನು ಅವ್ರದ್ದು ತಗೊಂಡಿದ್ದೀನಿ, ಆದ್ರೆ ಕತೆ ಫುಲ್ಲಿ ಫಿಕ್ಷನಲ್ಲು. ಅವ್ರ ಪಾಪ ಇನ್ನೂ ಇದ್ದಾರೆ, ಚೆನ್ನಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ. ಅದೇ ಆಸ್ಟ್ರೇಲಿಯನ್ ವೇ ಆಫ್ ಲೈಫ್, ಅವ್ರು ಹೆಂಗಿರ್ತಾರೆ, ಅವರು ಡೆತ್ ಬಗ್ಗೆ ಏನ್ ಮಾಡ್ತಾರೆ, ಏನ್ ಮಾತಾಡ್ತಾರೆ, ಆಮೇಲೆ ದ ಅನ್ಸರ್ಟನಿಟಿ ಆಫ್ ಡೆತ್, ಅದನ್ನು ನಾನು ಬರಿಬೇಕಾಗಿತ್ತು. ಸೊ ಐ ಕೈಂಡ್ ಆಫ್ ಕಂಬೈನ್ ದ 2 thoughts. And I thought, ನಾನು ಇದು ಸ್ವಲ್ಪ ನಂದು ಒಂದು ಟ್ವಿಸ್ಟ್ ಕೊಟ್ಬಿಟ್ಟು ಕಥೆಯಲ್ಲಿ ಹಾಕ್ಬಿಟ್ಟು ಬರೆಯೋಣ ಅಂತ ಬರ್ದಿದ್ದೀನಿ. ಹೋಪ್ಫುಲಿ ಎಲ್ಲರಿಗೂ ಲೈಕ್ ಆಗ್ಬೋದು ಅಂತ ಅನ್ಸ್ಕೊತಾ ಇದ್ದೀನಿ. ಇನ್ನು ಮುಂದೆ ಇದು ಒಂದಾದ್ಮೇಲೆ ನಾವು ಐ ಫೀಲ್ ಇನ್ಸ್ಪೈರ್ಡ್ ಟು ರೈಟ್ ಮೋರ್. ಮತ್ತೆ ಲಾಸ್ಟ್ಲಿ ನಂಗೆ ಏನ್ ಅನ್ಸುತ್ತೆ, everyone has some talent. ಎಲ್ಲರಿಗೂ ಥಾಟ್ಸ್ ಬರ್ತಾ ಇರುತ್ತೆ. ಐ ವುಡ್ ರಿಯಲಿ ಎನ್ಕರೇಜ್ ಫಾರ್ ಪೀಪಲ್ ಕೂತ್ಕೊಂಡು ಒಂಚೂರು 10-15 ನಿಮಿಷ ಕೂತ್ಕೊಂಡು ನಿಮ್ಮ ಥಾಟ್ಸ್ ಅನ್ನ ಎಲ್ಲಾರು ಬರ್ಕೊಂಡು ಅದ್ರ ಮೇಲೆ ಯೋಚನೆ ಮಾಡಿಬಿಟ್ಟು ಯು ಕ್ಯಾನ್ ಆಲ್ವೇಸ್ ಎಕ್ಸ್ಪ್ಯಾಂಡ್ ಆನ್ ಇಟ್. ನಮ್ಗೆಲ್ಲರಿಗೂ ಏನಾದ್ರು ಒಂದು ಥಾಟ್ಸ್ ಬರ್ತಾ ಇರುತ್ತೆ. ಸಮಟೈಮ್ಸ್ ದೇ ಆರ್ ಗುಡ್ ಥಾಟ್ಸ್. ಇಟ್ ವಿಲ್ ಬಿ ನೈಸ್ ನಮ್ಗೆಲ್ಲರ ಜೊತೆ ಶೇರ್ ಮಾಡಕ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ಐ ವುಡ್ ರಿಯಲಿ ಎನ್ಕರೇಜ್ ಪೀಪಲ್ ಟು ಸ್ಟಾರ್ಟ್ ರೈಟಿಂಗ್. ನನ್ಗಂತೂ ಐ ಫೈಂಡ್ ಇಟ್ ವೆರಿ ಥೆರಪೆಟಿಕ್ ಟು ಸಿಟ್ ಡೌನ್ ಅಂಡ್ ರೈಟ್. ಐ ಹೋಪ್ ಎವ್ರಿವನ್ ಎಂಜಾಯ್ಸ್ ಮೈ ಸ್ಟೋರಿ. ಥ್ಯಾಂಕ್ ಯು. Me. Mates. Me Mates Demolition, where never easy is made easy. With a one-stop solution for all your demolition needs, whether residential or commercial. Specialising in tight access demolition and bonded asbestos removal. Fully licensed with over 20 years experience. 2RRR sponsor, Me Mates Demolition. On time, on budget, and proudly supporting sustainability through Me Mates Recycled Warehouse. For further inquiries, go to mematesdemolition.com.au. Me Mates Demolition, where never easy is made easy. Mate! Hey there! Do you listen to the radio and think, hey, I would love to have my own radio program? Or perhaps somebody has told you, you've got a great voice for radio. Well, the 2RRR radio course is just for you.
Starting March 30th this year, over 7 weeks you'll learn the ins and outs of how to produce your very own radio program. Plus, learn essential skills like audio editing, scripting, and media law. Spots are limited, so get in touch with our office today or head to the 2RRR website to find out more. Join the 2RRR radio training course and experience the magic of making radio. Major Gregory Keane of MI5 returns in a new exciting serial, Deadly Nightshade. Brought to you by Paul Gilbert, a proud personal supporter of 2RRR, every Thursday at 11:30 a.m. on 2RRR 88.5 FM. ಕನ್ನಡವಾಣಿ ಶ್ರೋತೃಗಳಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ರಾಜೇಶ್ವರಿ. ಹೋಮ್ ಅಕ್ರಾಸ್ ದ ಹೊರೈಸನ್ ಅನ್ನೋ ಒಂದು ಆಂಥಾಲಜಿ ಕಿರುಕಥೆಗಳ ಸಂಕಲನದಲ್ಲಿ ನನ್ನದೊಂದು ಕತೆ ಕೂಡ ಸೇರಿದೆ. ಅನು ಅವರು ಹೇಳಿದಂತೆ ಈ ಕಿರುಕಥೆಗಳ ಮಾಲೆಯಲ್ಲಿ ನನ್ನದು ಒಂದು ಮಲ್ಲಿಗೆಯ ಹೂವು. ನನ್ನ ಕಥೆಯ ಶೀರ್ಷಿಕೆ ದಿ ಜಾಸ್ಮಿನ್ ಫಾರ್ಮ್ ಅಂತ. ಆ್ಯಕ್ಚುಲಿ ಈ ಕಥೆನ ನಾನು ಕನ್ನಡದಲ್ಲಿ ಮೊದಲು ಬರೆದದ್ದು. ಅದರ ಶೀರ್ಷಿಕೆ ಮಲ್ಲಿಗೆ ವನ ಮತ್ತು ಅಮ್ಮನ ತವರು. ಇದನ್ನು ಬರೆದದ್ದು ಸುಮಾರು 25 ವರ್ಷಗಳ ಹಿಂದೆ. ಈ ಕಥೆಯ ಹುಟ್ಟು ಹೇಗಾಯಿತು ಅಂದರೆ, ನಾನು ಈ ದೇಶದಲ್ಲಿ ಸುಮಾರು 53 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀನಿ. ಆದರೂ ಕೆಲವೊಂದು ನೋಟ, ಸುವಾಸನೆ, ರುಚಿ ನನ್ನನ್ನು ಮಾನಸಿಕವಾಗಿ ನಮ್ಮೂರಿಗೆ ಕರೆದುಕೊಂಡು ಹೋಗಿಬಿಡುತ್ತವೆ. ನಿಮಗೆಲ್ಲರಿಗೂ ಈ ಅನುಭವ ಖಂಡಿತ ಆಗಿರುತ್ತೆ. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಉಲ್ಲೇಖ ಇದೆ, ನಥಿಂಗ್ ಅವೇಕನ್ಸ್ ದ ಮೆಮೊರಿ ಸೋ ಸ್ಟ್ರಾಂಗ್ಲಿ ಆಸ್ ಎ ಸ್ಮೆಲ್ ಅಂತ. ನಾನು ಎಂದಿನಂತೆ ಒಂದಿನ ವಾಕಿಂಗ್ ಹೋಗ್ತಾ ಇರೋವಾಗ ಎಲ್ಲಿಂದಲೋ ಗಾಳಿಯಲ್ಲಿ ನವಿರಾದ ಮಲ್ಲಿಗೆಯ ಕಂಪು ತೇಲಿ ಬಂತು. ಆ ಮಲ್ಲಿಗೆಯ ಸುವಾಸನೆ ನನ್ನ ಬಾಲ್ಯದಲ್ಲಿ ಬೇಸಿಗೆ ರಜದಲ್ಲಿ ಅಮ್ಮನ ತವರು ಮನೆಯಲ್ಲಿರುವ ಮಲ್ಲಿಗೆ ವನದಲ್ಲಿ ನನ್ನ ಸೋದರ ಸೋದರಿಯರೊಂದಿಗೆ ಕಳೆದ ದಿನಗಳನ್ನು ನೆನಪಿಸಿತು. ಆ ನೆನಪುಗಳನ್ನೇ ಒಂದು ಕಥೆಯಾಗಿ ಹೆಣೆದಿದ್ದೇನೆ. ಇದು 1950ರ ದಶಕದಲ್ಲಿ ನಡೆದ ನಿಜ ಜೀವನದ ಒಂದು ತುಣುಕು. ಈ ನೆನಪುಗಳನ್ನು ಯಾಕೆ ಬರೆದಿಡಬೇಕು ಅನ್ನಿಸ್ತು ಅಂದರೆ, ಅಮ್ಮನ ತವರಿನಲ್ಲಿ ಕಳೆದ ಸಂತೋಷದ ಆ ದಿನಗಳಿಗೆ ಒಂದು ಸ್ಯಾಡ್ ಎಂಡಿಂಗ್, ದುಃಖಕರ ಅಂತ್ಯ ಇದೆ. ಸುಮಾರು 25 ವರ್ಷಗಳ ಹಿಂದೆ ನಾನು ಕೆಲವು ತಿಂಗಳುಗಳ ಕಾಲ ಒಬ್ಬಂಟಿಯಾಗಿದ್ದೆ. ಗಂಡ ಮತ್ತು ಮಕ್ಕಳು ಸಿಡ್ನಿಯಲ್ಲಿರಲಿಲ್ಲ. ಫ್ರೋಝನ್ ಶೋಲ್ಡರ್ ದೆಸೆಯಿಂದ ಕೆಲಸಕ್ಕೂ ಹೋಗೋಕ್ಕಾಗ್ತಿರಲಿಲ್ಲ. ಒಂಟಿತನ ಕಾಡೋಕೆ ಶುರುವಾಯಿತು. ಯಾವಾಗಲೂ ವಾಕಿಂಗ್ ಹೋಗ್ತಾ ಇದ್ದೆ. ಒಮ್ಮೊಮ್ಮೆ ಮಲ್ಲಿಗೆಯ ಸುವಾಸನೆ ಬರ್ತಾ ಇತ್ತು. ಮಲ್ಲಿಗೆ ವನದಲ್ಲಿ ಕಳೆದ ಸಂತೋಷದ ದಿನಗಳನ್ನು ನೆನಪಿಸ್ತಾ ಇತ್ತು ಅಂತ ಹೇಳಿದ್ನಲ್ಲ. ಆದರೆ ಒಬ್ಬಂಟಿಯಾದ ಆ ದಿನಗಳಲ್ಲಿ ಸವಿದ ಮಲ್ಲಿಗೆಯ ಕಂಪು ಅಮ್ಮನ ತವರಿನಲ್ಲಿ ಕಳೆದ ಸಂತೋಷದ ದಿನಗಳ ನೆನಪಿನ ಜೊತೆಗೆ ಆ ದುಃಖಕರ ಅಂತ್ಯ ಪದೇ ಪದೇ ಕಾಡ್ತಾ ಇತ್ತು. ಕಣ್ಣೀರಾಗ್ತಾ ಇದ್ದೆ ಕೂಡ. ಇದನ್ನು ಬರೆದಿಡದಿದ್ರೆ ಈ ನೆನಪುಗಳು ಕಾಡ್ತಾನೇ ಇರುತ್ತವೆ ಅಂತ ಅನ್ನಿಸ್ತು. ಬರೆಯೋದಕ್ಕೆ ಬಹಳ ಕಷ್ಟ ಆಯಿತು. ಯಾಕೆ ಅಂದರೆ ನಾನು ಬರಹಗಾರ್ತಿ ಅಲ್ಲ. ಇದೇ ನನ್ನ ಮೊದಲ ಕತೆ ಮತ್ತು ಕೊನೆಯದು ಕೂಡ. ಈ ಕಿರುಕಥೆಯ ಸಾರಾಂಶನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಅಮ್ಮನ ತವರು ಮನೆಯಲ್ಲಿ ಮಲ್ಲಿಗೆ ವನದಲ್ಲಿ ಕಳೆದ ಸಂತಸದ ದಿನಗಳು ಹೇಗಿದ್ವು? ಆ ದುಃಖಕರ ಅಂತ್ಯ ಯಾವುದು? 1950ರ ದಶಕದಲ್ಲಿ ನನ್ನ ಬಾಲ್ಯದಲ್ಲಿ ನೋಡಿದ ಮಲ್ಲಿಗೆ ವನ ಹೇಗಿತ್ತು? 1990ರ ದಶಕದಲ್ಲಿ ಸುಮಾರು 40 ವರ್ಷಗಳ ನಂತರ ಗಂಡ ಮತ್ತು ಮಕ್ಕಳೊಂದಿಗೆ ಭೇಟಿ ಕೊಟ್ಟಾಗ ಈ ಮಲ್ಲಿಗೆ ವನ ಇತ್ತೇ, ಇರಲಿಲ್ಲವೇ? ನೀವೇ ಓದಿ ನೋಡಿ ಅಂತ ಕೇಳ್ಕೊತೀನಿ. ನನ್ನ ಕಥೆಯ ಬಗ್ಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಉಮಾ ಶ್ರೀನಿವಾಸನ್. ನಾನು ಬರೆದಿರೋ ಕತೆ ಟೈಟಲ್ ದ ಟ್ರ್ಯಾಂಕ್ಬಾಡ್ ಕನೆಕ್ಷನ್ ಅಂತ. ಕನ್ನಡದಲ್ಲಿ ಹೇಳಿದ್ರೆ ನಮ್ಮ ತರಂಗಂಬಾಡಿ ಸಂಬಂಧ ಅಂತ. ಅದೇನು ತರಂಗಂಬಾಡಿ ಸಂಬಂಧ? ಅದು ಈ ಕಥೆ ಯಾಕೆ ಬರಿಬೇಕು ಅಂತ ನನಗೇನು ಪ್ರೇರಣೆ ಬಂತು ಅಂದರೆ, ನಾನು ಒಂದು ಸರಿ ತಂಜಾವೂರಿಗೆ ಹೋಗಿದ್ದೆ ಕೆಲವು ವರ್ಷಗಳ ಮುಂಚೆ.
ಆವಾಗ ಅಲ್ಲಿ ನೋಡಿದ್ರೆ ಆ ಟೆಂಪಲ್ ಸುತ್ತಲೂ ಲೈಬ್ರರಿಗೂ ಹೋಗಿದ್ದೆ. ಅಲ್ಲಿ ಒಂದು ತುಂಬ ಹಳೆಯ ಲೈಬ್ರರಿ ಇದೆ, ಸರಸ್ವತಿ ಮಹಲ್ ಲೈಬ್ರರಿ ಅಂತ. ಅಲ್ಲಿ ನೋಡಿದ್ರೆ ನಮ್ಮ ಇತಿಹಾಸ ಇದೆಯಲ್ಲ, ಅದು ಎಲ್ಲ ಥರ ಎಲ್ಲೆಲ್ಲ ಬರೆದಿದೆ ಅಂದರೆ ಪುಸ್ತಕದಲ್ಲಿ ಮಾತ್ರ ಅಲ್ಲ, ತಾಳೆಗರಿಲಿ ಬರೆದಿದ್ದಾರೆ, ಚಿನ್ನದ ಹಳೆಯಲ್ಲಿ ಬರೆದಿದ್ದಾರೆ, ಕಲ್ಲಲ್ಲಿ ಬರೆದಿದ್ದಾರೆ, ತುಂಬ ಭಾಷೆಗಳಲ್ಲಿ ಇದೆ. ನಾವೇನೋ ಒಂದು ಇಂಗ್ಲೀಷಲ್ಲಿ ಒಂದು ಟೆಕ್ಸ್ಟ್ ಬುಕ್ ಕಾಲೇಜಲ್ಲಿ ಓದ್ತೀವಲ್ಲ, ಅದೇ ಹಿಸ್ಟ್ರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನೋಡಿದ್ರೆ ಈ ಬಾಕಿ ಜಗದಲ್ಲೆಲ್ಲ ಬರೆದಿರೋ ಹಿಸ್ಟ್ರಿ ನಮ್ಮ ಪುಸ್ತಕದಲ್ಲಿ ಇಲ್ಲ. ಇದೆಲ್ಲ ನಿಜವಾಗ್ಲೂ ನಡೆದಿದ್ದ ಈವೆಂಟ್ಸ್, ಆದರೆ ಇದು ಯಾರಿಗೂ ತುಂಬ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ನನಗೆ ಅದೇ ಥರ ನಾನು ತುಂಬ ಕಲ್ತ್ಕೊಂಡೆ ಆ ವಿಸಿಟಲ್ಲಿ. ಅಲ್ಲಿ ನೋಡಿದ್ರೆ ಒಂದು ಕಡೆ ಫೋರ್ಟ್ ಇದೆ, ನಮ್ಮ ತರಂಗಂಬಾಡಿಲಿ ಡೇನಿಷ್ನವ್ರು ಬಂದಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಅವರು ಆರ್ಟಿಸ್ಟ್ಸ್, ವಿಮೆನ್ ಆರ್ಟಿಸ್ಟ್, ತುಂಬ ಒಳ್ಳೆ ಹಾಡೋರೆಲ್ಲ, ಪೊಯೆಟ್ಸ್ ಎಲ್ಲ ಬರೆದಿದ್ದಾರೆ. ಆ ಥರ ನಾನು ತುಂಬ ಕಲ್ತ್ಕೊಂಡೆ. ಅದರಿಂದ ಅವ್ರ ಮೇಲೆ ಈ ಹಿಡನ್ ಹಿಸ್ಟ್ರಿ, ಕಣ್ಣು ಕಾಣಿಸ್ದೇ ಇರೋ ಇತಿಹಾಸ ಬರಿಬೇಕು ಅಂತ ನನಗೆ ಪ್ರೇರಣೆ ಬಂತು. ಅದರಿಂದಾನೇ ಈ ಕತೆ ಬರೆದಿದ್ದೀನಿ. ಇದು ಹೇಳಬೇಕಾದ್ರೆ, ಒಂದು ಸಾರಾಂಶ ಬೇಕಾದರೆ, ಒಂದು ನಮ್ಮ ಇಂಡಿಯನ್ ಗರ್ಲ್ ಮೆಡ್ರಾಸಿಂದ ಮದುವೆ ಮಾಡ್ಕೊಂಡು ಇಲ್ಲಿ ಬರ್ತಾಳೆ ಆಸ್ಟ್ರೇಲಿಯಾಗೆ. ಬಂದರೆ ಅವಳಿಗೆ ತುಂಬ ಈ ಹಾಡು, ಇತಿಹಾಸ ಅದ್ರ ಮೇಲೆಲ್ಲ ತುಂಬ ಪ್ರೀತಿ. ಆದರೆ ಇಲ್ಲಿ ಬಂದುಬಿಟ್ಟು ಒಂಥರ ಲೈಫಲ್ಲಿ ಮದುವೆ ಮಾಡಿಕೊಂಡು ಮನೆ ಕಟ್ಟಬೇಕು, ದುಡ್ಡು ಸಂಪಾದಿಸ್ಬೇಕು ಅಂತ ಡೈರೆಕ್ಷನ್ ಬೇರೆ, ಏಮ್ಸ್ ಎಲ್ಲ ಬೇರೆ ಆಗೋಯ್ತು. ಡ್ರೀಮ್ಸ್ ಎಲ್ಲ ಅವಳ ಹಸ್ಬೆಂಡ್ಗೂ ಅವಳಿಗೂ ಸ್ವಲ್ಪ ಬೇರೆ ಡ್ರೀಮ್ಸ್ ಆಯಿತು. ಆದರೆ ಅವಳಿಗಾದರೆ ಈ ಹಿಡನ್ ಹಿಸ್ಟ್ರಿ ಮೇಲೆ ತುಂಬ ಆಸೆ. ಇದೇನು ಕತೆ ಅಂದರೆ, ಹೇಗೆ ಹೊಂದ್ಕೊಂಡು ಇಲ್ಲಿ ಜೀವನನ ಒಂಥರ ಹೋರಾಟ ಆಗಬಾರ್ದು, ಆದರೆ ಹಾರ್ಮೋನಿಯಸ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಅದು ಹೇಗೆ ಮಾಡೋದು ಅಂತ ಕೈಂಡ್ ಆಫ್ ಜರ್ನಿ ಆಫ್ ಪ್ರಿಯಾ ಅಂತ, ದಟ್ ಇಸ್ ಮೈ ಹೀರೋಯಿನ್. ಅವಳ ಮೇಲೆ ಬರೆದಿದ್ದೀನಿ. ಇಟ್ಸ್ ಅ ಟೋಟಲಿ ಫಿಕ್ಟಿಷಿಯಸ್ ಸ್ಟೋರಿ. ಇದರೊಳಗೆ ಏನು ಅಂದರೆ, ಇದು ಬರೆಯೋದು ಅಂತ ಅನ್ನೋದು, ಅದರೊಳಗೆ ಒಂದು ತುಂಬ ಡೀಪ್ ಸಂತೋಷ ಇದೆ. ನಾವು ಯಾಕೆ ಬರೀತೀವಿ ಅಂದರೆ ನಮ್ಮ ಇಂಟರ್ನಲ್ ಸಂತೋಷಕ್ಕೆ, ಇನ್ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕಲ್ಲ. ದುಡ್ಡು ಸಂಪಾದಿಸ್ತೀವಿ ಒಂದು ಗೋಲಲ್ಲಿ, ಕೆಲಸ ಮಾಡ್ತೀವಿ ಒಂದು ಗೋಲಲ್ಲಿ, ನಾವು ಮಾಡೋದು ಎಲ್ಲ ಒಂಥರ ಒಂದು ಇನ್ನೊಬ್ಬರಿಗೋಸ್ಕರ ಮಾಡ್ತೀವಿ. ಪುಸ್ತಕ ಬರೆಯೋವಾಗ, ಒಂದು ಕತೆ ಬರೆಯೋವಾಗ ನಮಗೋಸ್ಕರ ಮಾಡ್ತೀವಿ. ಅದಕ್ಕೆ ಅದು ನಾಟ್ ವಿತ್ ದ ಗೋಲ್ ಆಫ್ ಅಚೀವಿಂಗ್ ಎನಿಥಿಂಗ್, ಬಟ್ ನಮ್ಮ ತುಂಬ ಒಂದು ಸಂತೋಷ, ನಮ್ಮೊಳಗೆ ಬರಬೇಕಾದ ಸಂತೋಷಕ್ಕೋಸ್ಕರ ನಾವು ಬರಿತೀವಿ. ಸೊ ಅದರಿಂದ ಯಾರು ಬೇಕಾದರೂ ಬರಿಬೋದು, ಎಷ್ಟು ಬೇಕಾದರೂ ಬರಿಬೋದು. ನಾನೀಗ ಒಂದು ದೊಡ್ಡ ನಾವೆಲ್, ಒಂದು ಎಚ್.ಡಿ. ಗೋಲ್ಡ್ ಪಬ್ಲಿಷ್ ಮಾಡಿಬಿಟ್ಟು ಇವಾಗ 2ನೇ ಬರಿತಾ ಇದ್ದೀನಿ. ನಂಗೆ ಅದರೊಳಗೆ ಸಿಗೋ ಸಂತೋಷ ಬಾಕಿ ಯಾವುದ್ರೊಳಗೂ ಇಲ್ಲ. ಅದರಿಂದ ಎಷ್ಟು ಬೇಕಾದರೂ ಬರೀರಿ, ಆ ಸಂತೋಷ ಬೇರೆಯೇ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಪೂಜಾ ಅನಂತ ಅಂತ. I've been writing short stories since I was a young girl, be it, for school competitions or competitions when I was in uni studying law. But writing We Prayed for a Flower was one of the hardest things I have ever done, but also one of the most meaningful things. ಅದರಲ್ಲಿ ಪ್ರತಿಯೊಂದು ಸೆಂಟೆನ್ಸ್ ಬರಿಬೇಕಾದ್ರೂ ಇಟ್ ಫೆಲ್ಟ್ ಲೈಕ್ ಐ ವಾಸ್ ಗೋಯಿಂಗ್ ಬ್ಯಾಕ್ ಟು ಅ ಪ್ಲೇಸ್ ಇನ್ ಮೈ ಹಾರ್ಟ್ ದಟ್ ವಾಸ್ ಬೋತ್ ಬ್ಯೂಟಿಫುಲ್ ಆ್ಯಂಡ್ ಇನ್ಕ್ರೆಡಿಬ್ಲಿ ಪೇನ್ಫುಲ್. ಒಂದೊಂದ್ಸಲಿ ಬರೆಯೋದೇ ಆ ಸ್ಟೋರಿ ತುಂಬ ಕಷ್ಟ ಅನಿಸ್ತಿತ್ತು, ಬಿಕಾಸ್ ಇಟ್ ಮೆಂಟ್ ಐ ಹ್ಯಾಡ್ ಟು ಸಿಟ್ ವಿತ್ ಮೆಮರೀಸ್ ಐ ಯೂಶ್ವಲಿ ಜಸ್ಟ್ ಕೀಪ್ ಕ್ವೈಟ್ಲಿ ಇನ್ಸೈಡ್ ಮೀ. ಆದರೆ ಅದೇ ಟೈಮ್ನಲ್ಲಿ ಐ ಹ್ಯಾಡ್ ದಿಸ್ ಸ್ಟ್ರಾಂಗ್ ಫೀಲಿಂಗ್ ದಟ್ ಕೆಪ್ ಕಮಿಂಗ್ ಬ್ಯಾಕ್ ದಟ್ ದ ಸ್ಟೋರಿ ಹ್ಯಾಡ್ ಟು ಬಿ ಟೋಲ್ಡ್. ಒಂಥರ ಅದನ್ನು ಡ್ರಾಮಟೈಸ್ ಮಾಡಬೇಕು ಅಂತ ಅಲ್ಲ, ನಾಟ್ ಟು ಟ್ರೈ ಟು ಮೇಕ್ ಸೆನ್ಸ್ ಆಫ್ ಸಮಥಿಂಗ್ ದಟ್ ಆ್ಯಕ್ಚುಲಿ ಸ್ಟಿಲ್ ಟು ಡೇಟ್ ನೆವರ್ ಮೇಡ್ ಸೆನ್ಸ್, ಬಟ್ ಸಿಂಪ್ಲಿ ಟು ಆನರ್ ಅ ಲೈಫ್ ದಟ್ ಮೆಂಟ್ ಎವ್ರಿಥಿಂಗ್ ಟು ಅಸ್. ಆ ಸ್ಟೋರಿ ನಾನು ಬರೀತಿದ್ದಾಗ ನನ್ನ ಮಗಳು ನೈರಾ ಇನ್ನೂ ನೀಕ್ಯೂನಲ್ಲಿ ಶಿ ವಾಸ್ ಫೈಟಿಂಗ್ ವೆರಿ ಹಾರ್ಡ್ ಫಾರ್ ಹರ್ ಲೈಫ್, ಆ್ಯಂಡ್ ಇಟ್ ಆನೆಸ್ಟ್ಲಿ ಫೆಲ್ಟ್ ಲೈಕ್ ಐ ವಾಸ್ ಹೋಲ್ಡಿಂಗ್ ಆರ್ ಪ್ರೇಯರ್ಸ್, ಆರ್ ಹೋಪ್ಸ್. ಮತ್ತು ಆ ಟೈಮ್ನಲ್ಲಿ ಒಂಥರ ನಾವು ಮನಸ್ಸಿನಲ್ಲಿ ಹಿಡ್ಕೊಂಡಿದ್ದು ಚಿಕ್ಕ ಚಿಕ್ಕ ಕನಸುಗಳು ತುಂಬ ಬರ್ತಾನೆ ಇತ್ತು ಆ ಸ್ಟೋರಿ ಬರಿಬೇಕಾದ್ರೆ. ಆ್ಯಂಡ್ ಸ್ಲೋಲಿ ದ ಸ್ಟೋರಿ ಸ್ಟಾರ್ಟೆಡ್ ಟು ಫೀಲ್ ಲೈಕ್ ಸಮಥಿಂಗ್ ಮೋರ್ ದೆನ್ ಜಸ್ಟ್ ರೈಟಿಂಗ್. ಇಟ್ ವಾಸ್ ಥೆರಪ್ಯೂಟಿಕ್ ಫಾರ್ ಮೀ.
ಅದೊಂದು ನೆನಪು ಹಿಡ್ಕೊಂಡಿರುವ ಹಾಗೆ ಅನಿಸ್ತಿತ್ತು. And it was a quiet way of saying that even the briefest of lives actually can leave the deepest mark on our hearts. ಆ ಕತೆ ಬರಿಬೇಕಾದ್ರೆ ನನಗೊಂದು ವಿಷಯ ತುಂಬ ಕ್ಲಿಯರ್ ಆಗಿ ಅರ್ಥ ಆಯಿತು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಆಗೋ ಕೆಲವು ವಿಷಯಗಳು ಅದಕ್ಕೆ ಎಕ್ಸ್ಪ್ಲನೇಷನ್ನೇ ಇರೋದಿಲ್ಲ. But the love, the prayers and the memories from that time will always stay with you. ಅವು ನಮ್ಮ ಜೊತೆ ಸದಾ ಇರುತ್ತೆ, ನಿಧಾನವಾಗಿ ಮೌನವಾಗಿ ನಮ್ಮ ಜೀವನದ ಭಾಗನೇ ಆಗೋಗುತ್ತೆ. That was my experience of writing We Prayed for a Flower, and I'm incredibly grateful to ILASA for giving us amateur aspiring writers an opportunity to put our thoughts down and publish this excellent anthology. Thank you. ಹೋಮ್ ಅಕ್ರಾಸ್ ದ ಹೊರೈಸನ್ ಈ ಕಿರುಕಥೆಗಳ ಸಂಗ್ರಹಣೆಯಲ್ಲಿ ನಂದು ಒಂದು ಸಣ್ಣ ಕೊಡುಗೆ ಇದೆ. ನಾನು ಬರೆದಿದ್ದ ಕತೆ ಹೆಸರು ಫೇರ್ವೆಲ್ಸ್ ಆ್ಯಂಡ್ ವೆಲ್ಕಮ್ಸ್, ಅಂದರೆ ವಿದಾಯ ಮತ್ತು ಸ್ವಾಗತ. ಈ ಕತೆ ಕಾಲ್ಪನಿಕ ಅಲ್ಲ, ನನ್ನ ಜೀವನದಲ್ಲಿ ನಡೆದಿದ್ದ ಒಂದು ನಿಜವಾದ ಘಟನೆ, ನನ್ನ ಅನುಭವಗಳು ಮತ್ತು ಆ ಘಟನೆ ಬಗ್ಗೆ ನನ್ನ ವಿಚಾರಗಳು, ಅದನ್ನೆಲ್ಲವೂ ಈ ಕಥೆಯಲ್ಲಿ ನಾನು ಬರೆದಿದ್ದೇನೆ. ಅದೇ ನನಗೆ ಈ ಕತೆ ಬರೆಯೋಕ್ಕೆ ಸ್ಫೂರ್ತಿಯಾಗಿತ್ತು. ಈ ಕಥೆಯ ಮುಖ್ಯ ಪಾತ್ರದಲ್ಲಿ ಇಂದು ಅಂತ ಒಂದು ಕನ್ನಡ ಮಹಿಳೆ. ಅವಳು ಬೆಂಗಳೂರಿಂದ ಸಿಡ್ನಿಗೆ ವಲಸೆ ಬಂದಿರ್ತಾಳೆ. 14 ವರ್ಷ ನಂತರ ಅವಳ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ 2 ತಿಂಗಳು ಅಪ್ಪ ಅಮ್ಮನ ಜೊತೆ ಖುಷಿಯ ಕಾಲ ಕಳೆದು ಸಿಡ್ನಿಗೆ ವಾಪಸ್ ಬರ್ತಿರ್ತಾಳೆ. ಆವಾಗ ಅವಳ ಮನಸ್ಸಲ್ಲಿ ಅನೇಕ ವಿಚಾರಗಳು ಬರುತ್ತೆ. ಇಲ್ಲಿ ಬಂದ ಕೂಡಲೇ ನಮ್ಮ ಜನ ಇಲ್ಲ, ಬೇರೆಯವ್ರಿವರು, ನಮ್ಮ ಜನ ನಮ್ಮ ದೇಶ ಬಿಟ್ಟು ನಾವು ಯಾಕೆ ಇಲ್ಲಿ ಬಂದು ಮನೆ ಮಾಡಿದ್ದೀವಿ, ಇದು ನಾವು ಮಾಡಿರೋದು ತಪ್ಪೋ ರೈಟೋ ಅಂತ ಅವಳ ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ನು. ಈ ಪ್ರಯಾಣದಲ್ಲಿ ನಡೆದಿರುವ ಘಟನೆಗಳೇ ಅವಳ ಮನಸ್ಸಿಗೆ ಉತ್ತರನೂ ಕೊಡುತ್ತೆ. ಆವಾಗ ಅವಳು ಅದನ್ನು ಹೇಗೆ ಯೋಚನೆ ಮಾಡ್ತಾಳೆ, ಅವಳ ಮನಸ್ಸಲ್ಲಿ ಏನನ್ಸುತ್ತೆ, ಅದು ಏನು ಘಟನೆಗಳು, ಅದರಿಂದ ಅವಳಿಗೆ ಹೇಗೆ ಉತ್ತರ ಸಿಗುತ್ತೆ, ಇದೆಲ್ಲ ತಿಳ್ಕೊಳ್ಳೋಕ್ಕೆ ಫೇರ್ವೆಲ್ ಆ್ಯಂಡ್ ವೆಲ್ಕಮ್ ಈ ಕತೆನ ಖಂಡಿತ ಓದಿ. ಹಾಗೆ ಈ ಕತೆಯ ಸೆಂಟ್ರಲ್ ಥೀಮ್ ಅಂದರೆ ಬಿಲಾಂಗಿಂಗ್, ಸೇರಿರುವುದು. ನಾವು ಎಲ್ಲಿಗೆ ಸೇರಿದ್ದೀವಿ, ನಮ್ಮ ಜನ ಯಾರು, ಬೇರೆಯವರು ಯಾರು, ಈ ಥರ ಪ್ರಶ್ನೆಗಳಿಗೆ ಉತ್ತರ ಈ ಕತೆ ಕೊಡಕ್ಕೆ ಪ್ರಯತ್ನ ಪಡುತ್ತೆ. 20 ವರ್ಷದಿಂದ ಈ ಕತೆನ ನನ್ನ ಮನಸ್ಸೊಳಗೆ ಅಡಗಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಕತೆ ರೂಪದಲ್ಲಿ ಸಾಕಾರ ಮಾಡಿ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಂಡಿಯನ್ ಲಿಟ್ರರಿ ಆರ್ಟ್ಸ್ ಆ್ಯಂಡ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. 2RRRಗೇನು ಈ ನಮಗೆ ಈ ಬುಕ್ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು. ಎಲ್ಲ ಕತೆಗಾರರಿಗೂ ಬಹಳನೇ ಧನ್ಯವಾದಗಳು. ಇನ್ನೊಬ್ಬರು ಇದ್ದಾರೆ, ಹೇಳಿ ಅಂಕಲ್, ನಿಮ್ಮದು ಶಾರ್ಟ್ ಸ್ಟೋರಿ. ಅಲ್ಲ, ಈಗ ನನ್ನನ್ನು ಕೇಳಿದ್ರು ಒಂದು ಕತೆ ಬರ್ಕೊಡಿ ಅಂತ ಅನು ಶಿವರಾಮ್ ಕೇಳಿದ್ರು. ನಾನು ಈ ಸಂದರ್ಭಕ್ಕೋಸ್ಕರ ಒಂದು ಕತೆ ಬರೆಯೋ ಗೋಜಿಗೆ ಹೋಗಲೇ ಇಲ್ಲ. ಯಾಕೆಂದರೆ ನಾನು ಸದಾ ಬರಿತಾ ಇರ್ತೀನಿ. ಇಂಗ್ಲೀಷ್ ಆಗ್ಬೋದು, ಕನ್ನಡ ಆಗ್ಬೋದು, ಅಥವಾ ಸೈನ್ಸೇ ಆಗ್ಬೋದು, ಅಥವಾ ಇನ್ಯಾವುದೇ ಮ್ಯೂಸಿಕ್ಕೇ ಆಗ್ಬೋದು, ಸದಾ ಬರಿತಾ ಇರ್ತೀನಿ. ಕಥೆಗಳನ್ನು ಬೇಕಾದಷ್ಟು ಬರೆದಿದ್ದೀನಿ. ಒಂದು ಕಥಾ ಸಂಗ್ರಹ ಕೂಡ ಹೊರಗಡೆ ಬಂದಿದೆ ನಂದು. ಅದರಿಂದ ಸದಾ ಇದೊಂದು ಕತೆ, ಇದು 2,000-3,000 ಪದದ ಒಂದು ಮಿತಿ ಅಂತ ಹೇಳಿದ್ರು. ಆ ಮಿತಿ ಒಳಗೆ ಇತ್ತು. ಆ ಕತೆನ ನಾನು ಕಳಿಸ್ಬಿಟ್ಟು ಕೈ ತೊಳ್ಕೊಂಡೆ. ಹೇಳಿ, ನೀವು ಮೊದಲನೇ ಪುಸ್ತಕ ಯಾವಾಗ ಬರೆದ್ರಿ? ಮೊದಲನೇ ಪುಸ್ತಕ ಈಗ ಒಂದು 3-4 ವರ್ಷ ಆಯಿತು. ಅಳಿಯಲಾರದ ನೆನಹು ಅಂತ ಒಂದು ಕಥಾ ಸಂಕಲನ. ಅದರಲ್ಲಿ ನಾನು ಇದು ಬರೆದಿರುವಂಥ ಒಂದು 15-20 ಕಥೆಗಳಿದೆ. ಅದಲ್ಲದೆ ಅದರ ಡಬಲ್ 50ರಷ್ಟು ಕತೆ ಬರೆದಿರ್ಬೋದು ನಾನು. ಕೆಲವು ಹಿಂದೆ ಅಲ್ಲೆಲ್ಲೋ ಪ್ರಕಟ ಆಗಿತ್ತು, ಕೆಲವು ಪ್ರಕಟ ಆಗದೆ ಇರೋದು, ಎಲ್ಲ ಥರನೂ ಇದೆ. ಅಂಡ್ ಕೆಲವು
ಅದರಲ್ಲಿ ಒಂದು 20 ಕತೆ ಇಂಗ್ಲಿಷ್ನಲ್ಲೂ ಇದೆ, ಒಂದು ಮಿಕ್ಕ ಕಥೆಗಳೆಲ್ಲ ಕನ್ನಡದಲ್ಲಿದೆ. ಅಂದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಯ್ತು? ಈ ಕಥೆಗೆ ಇನ್ಸ್ಪಿರೇಷನ್ ಏನು ಅಂದ್ರೆ, ಒಂದು ವ್ಯವಸ್ಥೆಯಲ್ಲಿ ಅಥವಾ ನಾನು ಇದರಲ್ಲಿ ಯೂನಿವರ್ಸಿಟಿನಲ್ಲಿ ಸ್ವಲ್ಪ ಕಾಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೂಡ ಆಗಿದ್ದೆ ಅವಾಗ. ಆಗ ಈ ಥರ ಜಂಜಾಟಗಳು ಬಹಳ ಬರುತ್ತೆ. ಅದು ಯಾರೋ ಏನೋ ದುರುಪಯೋಗ, ಕಂಪ್ಯೂಟರ್ ದುರುಪಯೋಗ ಆಯಿತು, ಇನ್ನೇನೋ ದುರುಪಯೋಗ ಆಯಿತು, ಇನ್ನಾರೋ ಕಾರ್ ತೊಗೊಂಡು ಪರ್ಸನಲ್ ಆಗಿ ಯಾತಕ್ಕೋ ಹೋಗಿದ್ರು, ಆ ಥರದ್ದು ಬೇಕಾದಷ್ಟು ನಡೀತಾ ಇರುತ್ತೆ ಗುಸುಗುಸುಗಳು. ಅದೆಲ್ಲ ಬಂದಾಗ ಕೆಲವು ಸಲ ಅದು ಹೆಡ್ ನೋಟಿಸಿಗೆ ಬರುತ್ತೆ. ಹೆಡ್ಡು ಏನಾರೋ ಒಂದು ಆಕ್ಷನ್ ತಗೋಬೇಕಾಗತ್ತೆ. ಅದು ತುಂಬ ಜಂಜಾಟ, ತಲೆನೋವಿನ ಕೆಲಸ ಆಗೋಗುತ್ತೆ. ಯಾಕೆಂದರೆ ಯೂನಿವರ್ಸಿಟಿನಲ್ಲಿರೋರೆಲ್ಲ ಏನೋ ದೊಡ್ಡದಾಗಿ ರಿಸರ್ಚ್ ಮಾಡಿ ಮಾಡಬೇಕು, ಅದು ಮಾಡಬೇಕು, ಪೇಪರ್ಗಳು ಪ್ರಕಟಿಸಬೇಕು, ಅದನ್ನು ನಮ್ಮಿಂದ ಇರೋ ನಿರೀಕ್ಷೆ ಅದು. ಆದರೆ ನಾವು ಆ ಕುರ್ಚಿ ಮೇಲೆ ಕೂತ್ಬಿಟ್ರೆ, ಹೆಡ್ಡನ್ನು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಈ ಥರ ಜಂಜಾಟಗಳನ್ನ ನೋಡ್ಕೊಂಡು ಅದನ್ನು ಪರಿಹರಿಸೋದ್ರಲ್ಲೇ ಆಗೋಗುತ್ತೆ. ಸೊ ಆ ಒಂದು ಸಂದರ್ಭ ಆಯಿತು, ನನಗೂ ಆಯಿತು ಅಂಥೇಳಿ ಅದನ್ನೆಲ್ಲ ಅದು ಜ್ಞಾಪಕದಲ್ಲಿ ಇಟ್ಕೊಂಡು ಅದಕ್ಕೊಂದು ಹುಳಿ, ಉಪ್ಪು, ಖಾರ ಎಲ್ಲ ಸೇರಿಸ್ಬೇಕಾಗತ್ತೆ. ಎಲ್ಲ ಸೇರಿಸ್ಬಿಟ್ಟು ಈ ಕಥೆನ ಬರ್ದಿರಿ. ಒಂದು ನಾನು ಹೇಳಬೇಕು ಅಂತಂದರೆ, ಇಲಾಸ ಇಂಡಿಯನ್ ಲಿಟ್ರರಿ ಆ್ಯಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ ಅವರಿಗೆ ನಾವು ಅಭಿನಂದನೆಗಳನ್ನ ಹೇಳಬೇಕು. ಹೌದು. ಯಾಕೆಂತಂದರೆ ಇಲ್ಲಿ ಬಹಳಷ್ಟು ಜನಕ್ಕೆ ಟ್ಯಾಲೆಂಟ್ ಇದೆ. ಶ್ರೀನಿವಾಸ್ ಪಕ್ಕದಲ್ಲೇ ಕೂತಿದ್ದಾರೆ. ಇದೇ ರೀತಿ ನೀವು ಹಲವಾರು ಕಥೆಗಳನ್ನ ನೀವು ಈಗ ತಾನೇ ಕೇಳಿದ್ವು. ಅವರದ್ದು ಆ ಹುಮ್ಮಸ್ಸು ಎಲ್ಲಿಂದ ಬಂತು ಅಂತ, ವಲಸೆ ಹೋಗಿ ಬಂದಂಥ ಭಾರತೀಯರು ಅಂತ ಇಟ್ಕೊಳ್ಳಿ, ಕನ್ನಡದವರೇ ಅಂತಲ್ಲ, ಭಾರತೀಯರಿಗೆ ಹಲವಾರು ಕ್ಷೇತ್ರದಲ್ಲಿ ಬಹಳನೇ ಟ್ಯಾಲೆಂಟ್ ಇದೆ. ಆದ್ರೆ ಅದನ್ನ ಹೊರಗೆ ತರೋದಕ್ಕೆ ಒಂದು ಪ್ಲಾಟ್ಫಾರ್ಮ್, ಆಪರ್ಚುನಿಟಿ. ಹೌದು. ಅದರಿಂದ ಇಲಾಸ ಅವರಿಗೆ ನಮ್ಮ ಅಭಿನಂದನೆಗಳನ್ನ ಹೇಳೋಣ. ಅದು ಅನುಶೂರಾಮ್ ಅವ್ರಿಗೂ ಅಷ್ಟೇನೆ ಅದನ್ನೆಲ್ಲ ಸೇರಿಸಿ ಎಡಿಟ್ ಮಾಡಿ ಹೇಳಿದಾಗೆ ಒಂದು ಹೂವಿನ ಹಾರ ಮಾಡಿದ್ದಾರೆ. ಹೌದು ಹೌದು. ಅದೇ ಮತ್ತೊಮ್ಮೆ ಹೋಮ್ ಅಕ್ರಾಸ್ ದ ಹೊರೈಜಾನ್ ತಂಡಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಂದುವರ್ಸೋಣ. ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ್ ಕರಜಗಿ ಅವರ ಅಂಕಣಗಳನ್ನ ನಮ್ಮ ಗಣೇಶ್ ಪ್ರಸಾದ್ ಅವರು ತರ್ತಾ ಇದ್ದಾರೆ. ಅದನ್ನ ಇವಾಗ ಕೇಳೋಣ. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾ ಬೆಳಕೆ ಕಥೆ ಅಮೃತತ್ವದ ದಾರಿ. ಇದು ನಾನು ಕಾಲೇಜಿನಲ್ಲಿ ಪಾಠ ಮಾಡುತ್ತಿದ್ದಾಗ ನಡೆದ ಘಟನೆ. ನಾನು ಅಂತಿಮ BSc ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರದ ತರಗತಿ ತೆಗೆದುಕೊಳ್ಳುತ್ತಿದ್ದೆ. ಮಧ್ಯದಲ್ಲಿ ತಕ್ಷಣ ಒಂದು ಪ್ರಶ್ನೆ ಕೇಳಿದೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು? ಅವರಿಗೆ ಆಶ್ಚರ್ಯ. ರಸಾಯನಶಾಸ್ತ್ರಕ್ಕೂ ಅಜ್ಜನಿಗೂ ಏನು ಸಂಬಂಧ? ಎಲ್ಲರೂ ಕೈ ಎತ್ತಿದರು. ನಾನು ಮತ್ತೆ ಕೇಳಿದೆ, ನಿಮ್ಮ ಮುತ್ತಜ್ಜನ ಹೆಸರು ಎಷ್ಟು ಜನರಿಗೆ ಗೊತ್ತು? ಈಗ ನಿಜವಾಗಿಯೂ ಹುಬ್ಬುಗಳು ಮೇಲೇರಿದವು. ಆದರೆ ಕೆಲವೇ ಕೈಗಳು ಮೇಲೆ ಬಂದವು. ನಾನು ಮತ್ತೊಂದು ಪ್ರಶ್ನೆ ಕೇಳಿದೆ. ಸಂತೋಷ. ಈಗ ಹೇಳಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು? ಈಗ ನನಗೆ ಆಶ್ಚರ್ಯ. ಒಬ್ಬರೂ ಕೈ ಮೇಲೆತ್ತಲಿಲ್ಲ. ನಾನು ಕೇಳಿದೆ, ಇದು ಆಶ್ಚರ್ಯವಲ್ಲವೇ? ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ, ಯಾಕೆ? ಒಬ್ಬ ಹುಡುಗಿ ಎದ್ದು ನಿಂತು ಉತ್ತರಿಸಿದಳು. ಮಾತು ಒರಟಾದರೂ ಸತ್ಯವಿತ್ತು ಎನಿಸಿತು. ಅವರ ಹೆಸರು ನೆನಪಿಟ್ಟರೆ ಏನು ಪ್ರಯೋಜನ ಬಿಡಿ ಸರ್. ಏನು ಮಹಾ ಸಾಧನೆ ಮಾಡಿದ್ದಾರೆ ಎಂದು ನೆನಪಿಡಬೇಕು. ನಾನು ಸಮಾಧಾನ ಮಾಡುವಂತೆ ಹೇಳಿದೆ. ಹೋಗಲಿ ಬಿಡಿ, ಅವರ ಹೆಸರು ನಿಮಗೆ ನೆನಪಿಲ್ಲ. ನಾನು ಇನ್ನು ಕೆಲವು ಹೆಸರುಗಳನ್ನು ಹೇಳುತ್ತಾ ಹೋಗುತ್ತೇನೆ. ನಿಮಗೆ ಅವರ ಹೆಸರು ಗೊತ್ತಿದ್ದರೆ ಕೈ ಎತ್ತಿ. ಆಯಿತು ಸರ್ ಎಂದರು ವಿದ್ಯಾರ್ಥಿಗಳು ಉತ್ಸಾಹದಿಂದ. ನಾನು ಪ್ರಾರಂಭ ಮಾಡಿದೆ. ಅಯೋಧ್ಯೆಯ ಶ್ರೀರಾಮ. ಎಲ್ಲ ಕೈಗಳು ಮೇಲೆದ್ದವು. ನಂತರ ಶ್ರೀಕೃಷ್ಣ, ಬುದ್ಧ, ಮಹಾವೀರ, ಜೀಸಸ್, ಮಹಮ್ಮದ್ ಪೈಗಂಬರ, ವಿವೇಕಾನಂದ, ಶಂಕರಾಚಾರ್ಯ, ಬಸವಣ್ಣ, ಹೀಗೆ ಹೆಸರುಗಳನ್ನು ಹೇಳುತ್ತಾ ಹೋದೆ. ಪ್ರತಿಯೊಂದು ಹೆಸರು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಆಗ ನಾನು ಕೇಳಿದೆ, ಇದು ನಿಜವಾಗಿ ಆಶ್ಚರ್ಯ. ನೀವು ಇವರಾರ ಮೊಮ್ಮಕ್ಕಳಲ್ಲ, ಆದರೆ ಅವರೆಲ್ಲರ ಹೆಸರು ನಿನಗೆ ಗೊತ್ತಿದೆ. ನಿಮ್ಮ ಅಜ್ಜನ ಹೆಸರೇ ನೆನಪಿಲ್ಲ, ಯಾಕೆ? ಸ್ವಲ್ಪ ಚಿಂತಿಸಿ ಹೇಳಿ. ಅವರು ಚಿಂತಿಸುತ್ತಿದ್ದಾಗ ಒಬ್ಬ ಹುಡುಗಿಯ ಕಣ್ಣಲ್ಲಿ ನೀರು.
ಏಕೆಂದು ಕೇಳಿದಾಗ ಅವಳ ಉತ್ತರ ನನ್ನನ್ನು ಬೆರಗಾಗಿಸಿತು. ಸರ್, ನನಗೆ ಜೀವನಕ್ಕೊಂದು ಪಾಠ ಸಿಕ್ಕಿತು. ಯಾರು ಕೇವಲ ತಮಗೋಸ್ಕರ ಬದುಕುತ್ತಾರೋ ಅವರನ್ನು ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡುತ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕುತ್ತಾರೋ ಅವರನ್ನು ಪ್ರಪಂಚ ಎಂದೂ ಮರೆಯುವುದಿಲ್ಲ. ನಮಗೋಸ್ಕರ ಮಾಡಿದ ಕೆಲಸ ನಮ್ಮನ್ನು ಮೃತ್ಯುವಿನ ಕಡೆಗೆ ಕರೆದೊಯ್ಯುತ್ತದೆ. ಆದರೆ ಮತ್ತೊಬ್ಬರಿಗೆ ಮಾಡಿದ ಪ್ರತಿ ಕೆಲಸ ನಮ್ಮನ್ನು ಅಮೃತತ್ವದ ಕಡೆಗೆ ಸಾಗಿಸುತ್ತದೆ. ಇದೇ ಚಿರಂಜೀವಿತ್ವದ ಗುಟ್ಟು ಅಲ್ಲವೇ? ಕಥೆ ಅರ್ಧ ಜಗತ್ತಿನ ಬೆಲೆ. ಈ ಕಥೆ ಚಕ್ರವರ್ತಿ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ನಡೆದದ್ದು ಎಂದು ಹಿರಿಯರು ಹೇಳುತ್ತಾರೆ. ಚಕ್ರವರ್ತಿ ತನ್ನ ಚಿನ್ನದ ರಥದಲ್ಲಿ ಕುಳಿತು ಒಂದು ಊರಿನ ರಸ್ತೆಯಲ್ಲಿ ಹೋಗುತ್ತಿದ್ದ. ಸುತ್ತಮುತ್ತಲಿನ ಜನ ಜೈಕಾರ ಹಾಕುತ್ತಿದ್ದಾರೆ. ರಸ್ತೆಯ ಎರಡೂ ಬದಿಗೆ ನಿಂತ ಜನ ಚಕ್ರವರ್ತಿಯ ದರ್ಶನ ಪಡೆಯುತ್ತಿದ್ದಾರೆ. ಆಗ ಅಲೆಕ್ಸಾಂಡರನ ದೃಷ್ಟಿ ರಸ್ತೆಯ ಕೊನೆಯ ಮೂಲೆಯಲ್ಲಿ ನಿಂತಿದ್ದ ಒಬ್ಬ ದರಿದ್ರ ಮುದುಕನ ಮೇಲೆ ಬಿತ್ತು. ಅವನ ಮೈಮೇಲೆ ಇದ್ದದ್ದು ಲಂಗೋಟಿ ಮಾತ್ರ. ಪಾಪ ದರಿದ್ರದವನು ಎಂದುಕೊಂಡ ಚಕ್ರವರ್ತಿ ತನ್ನ ಮಂತ್ರಿಗೆ ಹೇಳಿದ, ಆ ಭಿಕ್ಷುಕನಿಗೆ ಏನು ಬೇಕೋ ಕೇಳಿ ಕೊಟ್ಟು ಬನ್ನಿ. ಮಂತ್ರಿ ಓಡಿ ಹೋಗಿ ಆ ವೃದ್ಧನಿಗೆ ಹೇಳಿದ, ನೋಡಯ್ಯ, ನಿನ್ನ ದೈವ ತೆರೆಯಿತು. ಚಕ್ರವರ್ತಿ ನಿನಗೇನು ಬೇಕೋ ನೀಡಲು ಹೇಳಿದ್ದಾರೆ. ಮುದುಕ ಹೇಳಿದ, ಏನು ಬೇಕು ನಿನಗೆ? ನನಗೆ. ಆ ಮುದುಕ ಯಾವ ಚಕ್ರವರ್ತಿ, ಯಾವ ಜಗತ್ತಿನ ಚಕ್ರವರ್ತಿ ಎಂದು ಕೇಳಿದ. ಆಗ ಅಭಿಮಾನದಿಂದ ಮಂತ್ರಿ ಹೇಳಿದ, ಮೂರ್ಖ, ಅವರು ಅಲೆಕ್ಸಾಂಡರ್. ಇಡೀ ಪ್ರಪಂಚದ ಅರ್ಧವನ್ನು ಗೆದ್ದಿದ್ದಾರೆ. ಅವರಿಗಿನ್ನೂ 32 ವರ್ಷ. ಅದನ್ನೇನು ಮಾಡುತ್ತಿ? ನಿನಗೇನು ಬೇಕೋ ಕೇಳು. ಮುದುಕ ಮತ್ತೆ ಹೇಳಿದ, ಪಾಪ, ಇನ್ನೂ ಅರ್ಧ ಜಗತ್ತನ್ನು ಮಾತ್ರ ಗೆದ್ದಿದ್ದಾನೆಯೇ, ಉಳಿದರ್ಧ ಗೆಲ್ಲುವುದು ಯಾವಾಗ? ಈ ಸಂಭಾಷಣೆ ನಡೆದಾಗ ಚಕ್ರವರ್ತಿ ಸ್ವತಃ ಅಲ್ಲಿಗೆ ಬಂದ. ಮಾತನ್ನು ಕೇಳಿಸಿಕೊಂಡು ಹೇಳಿದ, ಅರ್ಧ ಜಗತ್ತನ್ನು ಗೆಲ್ಲುವುದು ಸುಲಭವೇ? ನನ್ನ ಕಡೆಗೆ 4 ಲಕ್ಷ ಸೈನಿಕರಿದ್ದಾರೆ. ನಾನು ದಾಳಿ ಮಾಡಿ ವಿರೋಧ ಮಾಡಿದವರನ್ನೆಲ್ಲ ಕೊಂದು ಅರ್ಧ ಜಗತ್ತು ಜಯಿಸಿದ್ದೇನೆ. ಆ ವೃದ್ಧ ಹೇಳಿದ, ಹೌದೇ, ಇಷ್ಟು ಕಷ್ಟಪಡಬೇಕೇ? ನೋಡಿ ಸ್ವಾಮಿ, ನೀವು ನಿಮ್ಮ ಪರಿವಾರದೊಂದಿಗೆ ಬೇಟೆಗೆ ಹೋಗಿದ್ದೀರಿ ಎಂದಿಟ್ಟುಕೊಳ್ಳಿ. ನೀವು ಎಲ್ಲರಿಂದ ಬೇರೆಯಾಗಿ ಬಿಟ್ಟಿದ್ದೀರಿ. ಮಧ್ಯಾಹ್ನ ನಿಮಗೆ ತುಂಬಾ ನೀರಡಿಕೆಯಾಗಿದೆ. ಸ್ವಲ್ಪ ಹೊತ್ತಿನಲ್ಲಿ ನೀರು ಸಿಗದಿದ್ದರೆ ಸತ್ತೇ ಹೋಗುತ್ತೀರಿ. ಆಗ ನಾನು 1 ಲೋಟ ನೀರು ತರುತ್ತೇನೆ. ಅದಕ್ಕೆ ಪ್ರತಿಯಾಗಿ ಏನು ಕೊಡುತ್ತೀರಿ? ಹಾಗೆ ಆಗುವುದು ಸಾಧ್ಯವಿಲ್ಲ. ಹಾಗೇನಾದರೂ ಆದರೆ ಗಳಿಸಿದ್ದರಲ್ಲಿ ಅರ್ಧ ಕೊಟ್ಟು ಬಿಡುತ್ತೇನೆ ಎಂದ ಚಕ್ರವರ್ತಿ. ಭಲೆ, ಅಷ್ಟಕ್ಕೆ ನೀರು ಕೊಟ್ಟು ಬಿಡುತ್ತೇನೆಯೇ? ಬೆಲೆ ಹೆಚ್ಚಿಸಿ ಎಂದ ಸಂತ. ಅಲೆಕ್ಸಾಂಡರ್ ಚಿಂತಿಸಿ ಹೇಳಿದ, ಸತ್ತೇ ಹೋಗುವುದಾದರೆ ಉಳಿದರ್ಥದ ಪ್ರಯೋಜನವೇನೋ? ಆಯಿತು, ನಾನು ಗಳಿಸಿದ ಎಲ್ಲವನ್ನೂ ಕೊಟ್ಟು ಬಿಡುತ್ತೇನೆ. ಹಾಗಾದರೆ ನಿಮ್ಮ ಅರ್ಧ ಜಗತ್ತಿನ ಬೆಲೆ ಎಷ್ಟು ಗೊತ್ತೇ? ಕೇವಲ 1 ಲೋಟ ನೀರು. ಇಷ್ಟಕ್ಕೋಸ್ಕರ ಇಷ್ಟೊಂದು ಜನರ ಹತ್ಯೆ ಮಾಡಿದಿರಾ? ನಾನು ನೋಡಿ ಪ್ರಪಂಚವನ್ನೇ ಗೆದ್ದಿದ್ದೇನೆ. ಪ್ರಪಂಚದ ಒಡೆಯ ಭಗವಂತನ ಕಾಲಿಗೆ ಬಿದ್ದು ಶರಣಾದೆ. ಅವನು ನನ್ನನ್ನು ಸ್ವೀಕರಿಸಿದ. ಪ್ರಪಂಚದ ಮಾಲೀಕ ನನ್ನವನಾದರೆ ಪ್ರಪಂಚವು ನನ್ನದೇ ಅಲ್ಲವೇ ಎಂದ ಸಂತ. ಚಕ್ರವರ್ತಿ ಬೆರಗಾದ. ಭಾರತೀಯ ಆಧ್ಯಾತ್ಮಿಕ ಶಕ್ತಿಗೆ ತಲೆಬಾಗಿದ. ನಮಸ್ಕಾರ. ಧನ್ಯವಾದಗಳು ಗಣೇಶ್ ಪ್ರಸಾದ್ ಅವರಿಗೆ. ಬಹಳ ಚೆನ್ನಾಗಿ ಬರ್ತಾರೆ. ಅದದ್ದು ಆ ಕಥೆಗಳೆಲ್ಲ ಅದೇ ಥರ ಅವರು ಓದೋ ಧಾಟಿನೂ ಚೆನ್ನಾಗಿದೆ. ಅವರು ಅದರಿಂದ ಇದೇ ರೀತಿ ಇನ್ನೂ ಕೆಲವು ಕಳಿಸಿದಾರಲ್ವಾ, ಅದನ್ನ ಮುಂದೆ ಕೇಳೋಣ. ಖಂಡಿತ ಕೇಳೋಣ. ಡಾಕ್ಟರ್ ಸ್ವಾಮಿನಾಥನ್ ಅಯ್ಯರ್ ಅವರು ಅಮೆರಿಕಾದ MD ಆಂಡರ್ಸನ್ ಅಲ್ಲಿ ಆಂಕಾಲಜಿಸ್ಟ್ ಆಗಿದ್ದಾರೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಅವ್ರ ಹಾಡುಗಳು ಕಳಿಸ್ತಾನೆ ಇದ್ದಾರೆ. ಮೊನ್ನೆ ಒಂದು ಕಳಿಸಿದ್ರು, ಅದನ್ನ ಈಗ ಕೇಳೋಣ. Apologies to Dr. Rajkumar and Kishore. ಬೆಳದಿಂಗಳಾಗಿ ಬಾ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾ
ಎದೆಯಲ್ಲಿ ತುಂಬಿ ಒಲವ ಬಾಳಲಿ ತುಂಬಿದೆ ಉಲ್ಲಾಸವ ನನ್ನೆದೆಯ ತಾಳ ನೀನು ನನ್ನುಸಿರಾಗ ನೀನು ನನ್ನೊಡಲ ಜೀವನಿ ಸಂತೋಷವೇ ನೀನಿಲ್ಲದಾದರೆ ಈ ಪ್ರಾಣ ನಿಲ್ಲದೆ ನೀನಿಲ್ಲದಾದರೆ ಈ ಪ್ರಾಣ ನಿಲ್ಲದೆ ಸಾಗರ ಕಿನಾರೆ ದಿಲ್ ಯೇ ಪುಕಾರೆ तू जो नहीं तू मेरा कोई नहीं है ओ ಬೆಳದಿಂಗಳಾಗಿ ಬಾ. ಧನ್ಯವಾದಗಳು ಡಾಕ್ಟರ್ ಸ್ವಾಮಿನಾಥನ್ ಅಯ್ಯರ್ ಅವ್ರಿಗೆ. ಕಾರ್ಯಕ್ರಮದ ಕೊನೆಗೆ ಬಂದ್ವಿ. ಎಲ್ಲ ಕಥೆಗಾರರು ಹಾಗೂ ಶ್ರೀಮತಿ ಅನು ಶಿವರಾಮ್ ಅವ್ರಿಗೆ ಧನ್ಯವಾದಗಳು. ಮುಂದಿನ ವಾರ ಉಗಾದಿ ಹಬ್ಬ 19-20 ಕನ್ಫ್ಯೂಷನ್ ಇದೆ. ಆಗ್ಲೇ ಅದ್ರ ಮೇಲೆ ಶಶಿಕಾಂತ್ ಮಾತಾಡಿದ ಹಿಂದಿನ ಕಾರ್ಯಕ್ರಮಗಳಲ್ಲಿ ಅದರ ಬಗ್ಗೆ ನಮಗೆ ಮಾಹಿತಿನ ಕಳಿಸ್ಬೇಕಾದ್ರೆ ಖಂಡಿತ ಕಳಿಸಿ. ನಮ್ಮ ಇಮೇಲ್ ವಿಳಾಸ sydneykannadavani@gmail.com ಬರೆದಿಟ್ಕೊಳ್ಳಿ. ಯುಗಾದಿ ಹಬ್ಬದ ನಿಮ್ಮ ಅನುಭವ ಅಥವಾ ಅದ್ರ ಮೇಲೆ ನಿಮ್ಗೆ ಅನಿಸಿಕೆಗಳನ್ನ ಕಳಿಸಿ ಮುಂದಿನ ವಾರ. ಮತ್ತೆ ವಿಶ್ವಾವಸು ನಾಮ ಸಂವತ್ಸರದಿಂದ ನಾವು ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. 19ನೇ ತಾರೀಕು ಇಲ್ಲ 20ನೇ ತಾರೀಕು ಪರಾಭವ ನಾಮ ಸಂವತ್ಸರ. ಒಂಟಿ ಕಪಲ್ 19 ಅನ್ನತ್ತೆ, ಬಟ್ ತುಂಬಾ ಕನ್ಫ್ಯೂಷನ್ ಇದೆ ಈ ವರ್ಷ 19-20. ನಾವು 2 ದಿನನೂ ಮಾಡ್ಬೋದು. ಒಂಟಿ ಕಪ್ಪಲ್ಲೇ ನಮಗೆ ಒಂಟಿ ಕಪ್ಪಲ್ ಬೈಬಲ್ ಅಂತ ಬೈಬಲ್ ಅಥವಾ ಭಗವದ್ಗೀತೆನ. ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ನಮಸ್ಕಾರ. ಸಿಡ್ನಿ ಶ್ರೀನಿವಾಸ್. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಒಲವಿನ ಸಿರಿಯಾಗಿ ಅರಳುತ್ತ ಚೆಲುವಾಗಿ ಮನಸಲಿ ನೀನೇ ತುಂಬಿರುವೆ, ಮನಸಲಿ ನೀನೇ ತುಂಬಿರುವೆ. ನಲಿಯುತ್ತಿದೆ ಹನಿ ಹನಿ ಚಿಮ್ಮುತ್ತಿದೆ, ಅಲೆ ಅಲೆ ನಲಿಯುತ್ತಿದೆ ಹನಿ ಹನಿ ಚಿಮ್ಮುತ್ತಿದೆ. ಮುಗಿಲ ಕಡೆ ಚಬಂಗ್ ಚಬಂಗ್ ನಾದಿ ಸುಂದರಿ ನೋಡೆ ವೈಯಾರಿ ವೈಯಾರಿ.